See, in the last class, we have completed study of atomic structure. Ultimately, we came to know that atom contains central nucleus surrounded by 1s orbital. 1s orbital is K shell. After 1s, there will be 2s and 2p. 2s subshell contains 2s orbital. 2p subshell contains 2px, 2py, 2pz. ಹಾಗಾದರೆ ಸ್ವಲ್ಪ ಜ್ಞಾಪಿಸ್ಕೊಳ್ರಿ, ಸೆಂಟ್ರಲ್ ನ್ಯೂಕ್ಲಿಯಸ್ ಇದೆ, ಇದು 1s ಆರ್ಬಿಟಲ್, ಅದನ್ನು ನಾವು ಕೆ ಶೆಲ್ ಅಂತ ಕರಿತೀವಿ. ಸ್ವಲ್ಪ ದೂರದಲ್ಲಿ ಆಮೇಲೆ ಅಲ್ಲಿ 2s ಇದೆ, ಜೊತೆಗೆ 2p ಇದೆ. 2s ಅಂಡ್ 2p ಸೇರಿ ಎಲ್ ಶೆಲ್ ಅಂತ ಕರಿತೀವಿ. ಎ ಗ್ರೂಪ್ ಆಫ್ 2s ಅಂಡ್ 2p ಸಬ್ ಶೆಲ್ಸ್ ಇಸ್ ಕಾಲ್ಡ್ ಸೆಕೆಂಡ್ ಶೆಲ್, ಎಲ್ ಶೆಲ್. ಮತ್ತು ನಂಬರ್ ಆಫ್ ಆರ್ಬಿಟಲ್ಸ್ಗೆ ಹೋದರೆ 2s ಅಲ್ಲಿ ಇರೋದು ಒಂದೇ, 2p ನಲ್ಲಿ 3 ಇರುತ್ತೆ, 2px, 2py, 2pz. ಟೋಟಲ್ ಎಷ್ಟಾಯ್ತು ಆರ್ಬಿಟಲ್ಸ್ ಇಲ್ಲಿ? 2p ಯಲ್ಲಿ 3, 2s 1, 3 + 1. ಹಾಗಾದರೆ ಕಾಂಬಿನೇಷನ್ ಆಫ್ 2s, ಎ ಗ್ರೂಪ್ ಆಫ್ 2s, 2px, 2py, 2pz is called L shell, second shell. ಥರ್ಡ್ ಶೆಲ್ ಅಂದಾಗ ಅಲ್ಲಿ 3s, 3p, 3d ಇರುತ್ತೆ. ಎ ಕಾಂಬಿನೇಷನ್ ಆಫ್ 3 ಸಬ್ ಶೆಲ್ಸ್ ಇಸ್ ಕಾಲ್ಡ್ ಎಮ್ ಶೆಲ್, ಥರ್ಡ್ ಶೆಲ್. ಒಂದನೇ ಶೆಲ್ಲಲ್ಲಿ ಒಂದೇ ಸಬ್ ಶೆಲ್, ಎರಡನೇ ಶೆಲ್ಲಲ್ಲಿ 2 ಸಬ್ ಶೆಲ್. ಅವತ್ತೊಂದು ರೂಲ್ ಹೇಳಿದ್ದೆ, ಇಫ್ ದ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಈಸ್ ಎನ್ ಸಬ್ ಶೆಲ್ಸ್. ಇಲ್ಲಿ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ 1 ಸಬ್ ಶೆಲ್, ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ 2 ಸಬ್ ಶೆಲ್ಸ್, ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ 3 ಸಬ್ ಶೆಲ್ಸ್. ಆರ್ಬಿಟಲ್ಸ್ ಎನ್ ಸ್ಕ್ವಯರ್, 1 ಸ್ಕ್ವಯರ್, 1 ಆರ್ಬಿಟಲ್. 1s ಇರೋದೇ 1s ಆರ್ಬಿಟ್. ಇಲ್ಲಿ 2s 1, 2p ನಲ್ಲಿ 3, 3 1 4, ಇದರ ಎನ್ ಬೆಲೆ 2, ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ 2, 2 ಸ್ಕ್ವಯರ್ 4. ಹೌ ಮೆನಿ ಆರ್ಬಿಟಲ್ಸ್ ಇನ್ ಸೆಕೆಂಡ್ ಶೆಲ್ ಅಂತ ತಕ್ಷಣವೇ ಎನ್ ಸ್ಕ್ವಯರ್ ಅಂತ ಹೇಳ್ತೀವಿ ನಾವು. ಎನ್ ಸ್ಕ್ವಯರ್ ಅಂದಾಗ ಎನ್ ಬೆಲೆ 2, ಸೆಕೆಂಡ್ ಶೆಲ್ಲಲ್ಲಿ ಎನ್ ಬೆಲೆ 2, 4 ಆರ್ಬಿಟಲ್ಸ್. ಥರ್ಡ್ ಶೆಲ್ಲಲ್ಲಿ ಎನ್ ಬೆಲೆ 3 ಅಂದಾಗ 3 ಸ್ಕ್ವಯರ್ 9 ಆರ್ಬಿಟ್. ಲೆಕ್ಕ ಹಾಕಿ ಯಾವ್ಯಾವು? 3s 1, 3p 3, 3 1 4, 3d 5, ಅಲ್ಲಿಗೆ 5 3 8 1 9. ಈ ರೀತಿಯಲ್ಲಿ ತಕ್ಷಣ ಹೇಳೋದನ್ನು ಕಲಿಬೇಕು. 4ನೇ ಶೆಲ್ಲಲ್ಲಿ ಎಷ್ಟು ಆರ್ಬಿಟಲ್ಸ್? ನಂಬರ್ ಆಫ್ ಆರ್ಬಿಟಲ್ಸ್ ಬೇಕು ಅಂದರೆ ಎನ್ ಸ್ಕ್ವಯರ್. 4ನೇ ಶೆಲ್ 4 ಸ್ಕ್ವಯರ್ 16. ಹೌ ಮೆನಿ ಸಬ್ ಶೆಲ್ಸ್? 4. ಸೊ ದ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಈಸ್ n ಸಬ್ ಶೆಲ್ಸ್, n ಸ್ಕ್ವಯರ್ ಆರ್ಬಿಟಲ್ಸ್. ಅನ್ನೊಂದು ಒಂದೊಂದು ಆರ್ಬಿಟಲಲ್ಲಿ 2 ಎಲೆಕ್ಟ್ರಾನ್ಗೆ ಅವಕಾಶ ಇದೆ. ಎನ್ ಸ್ಕ್ವಯರ್ ಆರ್ಬಿಟಲ್ಸ್ ಇದ್ದರೆ 1 ಆರ್ಬಿಟಲ್ 2 ಎಲೆಕ್ಟ್ರಾನ್, ಎನ್ ಸ್ಕ್ವಯರ್ ಆರ್ಬಿಟಲ್ಸ್ 2n ಸ್ಕ್ವಯರ್ ಎಲೆಕ್ಟ್ರಾನ್ಸ್. 5ನೇ ಶೆಲ್ಲಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇರ್ಲಿಕ್ಕೆ ಸಾಧ್ಯ ಅಂತ ಕೇಳಿದರೆ 2n ಸ್ಕ್ವಯರ್, 2 × 5 ಸ್ಕ್ವಯರ್. 5ನೇ ಶೆಲ್ಲಲ್ಲಿ n ಬೆಲೆ 5, 5 ಸ್ಕ್ವಯರ್ 25 × 2 50 electrons would be present in the 5th main energy shell. ಈ ರೀತಿಯಲ್ಲಿ ನಮ್ಮ ಮಾಡರ್ನ್ ಅಟಾಮಿಕ್ ಸ್ಟ್ರಕ್ಚರ್ ನಮಗೆ ಅರ್ಥ ಆಗಿದೆ. ಓಕೆ, ಈಗ ನಾನು ಕೆಲವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೀಲಿಕ್ಕೆ ಹೇಳ್ತೀನಿ. ನೀವು ಒಂದು ಪೇಪರ್ ಹಿಡ್ಕೊಂಡು ಕೂತ್ಕೊಳ್ರಿ, ಕಮಾನ್. ಅದನ್ನು ಮತ್ತೆ ಇದಕ್ಕೆ ಪಿನ್ ಮಾಡಿಬಿಡ್ಬೇಕು ಈ ನೋಟ್ಸ್ಗೆ. ಇವಾಗ ಏನೇನು ಎಕ್ಸ್ಟ್ರಾ ಬರ್ಸಿರ್ತೀನಿ ಅವನು ಇದಕ್ಕೆ ಪಿನ್ ಮಾಡಬೇಕು, ಅವನ್ನೆಲ್ಲ ಓದ್ಕೋಬೇಕು. ಕಮಾನ್, ರೈಟ್ ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. Write the electronic configuration of an element with atomic number 17 and answer the following from the electronic configuration. And answer the following from electronic
configuration. ಕ್ವಶನ್ 1 ಈಗ ಬರ್ಕೊಳ್ಳಿ. ಕ್ವಶನ್ ನೀವೇ ಹೇಳ್ಬೇಕು ಆಮೇಲೆ ನನಗೆ. ಕ್ವಶನ್ 1, ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ K shell, L capital L shell and M shell. Second question, number of S electrons ಅಂದರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ S subshell. ಎಲ್ಲ 1s 2s ಎಷ್ಟಿರ್ತಾವೆ ಅಷ್ಟು ಎಲ್ಲ ಎಸ್ಗಳು ಎಲೆಕ್ಟ್ರಾನ್ಗಳು ಕೂಡಿಬಿಡಬೇಕು. ಎಲ್ಲ S subshellಲ್ಲಿರುವ ಎಲೆಕ್ಟ್ರಾನ್ಗಳನ್ನು ಆ್ಯಡ್ ಮಾಡಬೇಕು. ಗೊತ್ತಾಗುತ್ತೆ ಈಗ ನಾವು ಆನ್ಸರ್ ಬರೆದಾಗ. ನೆಕ್ಸ್ಟ್ ಕ್ವಶನ್, ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ A subshell with n is equal to 3 and L is equal to 1. n is equal to 3, number of electrons in a subshell with n is equal to 3, L is equal to 1. Next, number of valence electrons. Number of valence electrons. Next question, if the given atom is chlorine, then number of electrons in Cl minus ion. Number of electrons in Cl minus ion. Yes. ಈಗ 1 by 1. ಮೊದಲನೇ ಪ್ರಶ್ನೆ, first of all we have to write the electronic configuration for element with atomic number 17. Atomic number 17 electronic configuration ಬರೀಬೇಕು. ಆಗ ನಮಗೆ ಗೊತ್ತಿರಬೇಕಾದ್ದೇನು, ಆ ಸೀಕ್ವೆನ್ಸ್ ಗೊತ್ತಿರಬೇಕು. 1s ಆದಮೇಲೆ ಯಾವ್ದು ಫಿಲಪ್ ಆಗುತ್ತೆ, 2s ಆದಮೇಲೆ 2p, 3s, 3p, ಹೀಗೆ ಒಂದಷ್ಟು ಬರ್ಕೊಳ್ಳೋಣ. ಆಮೇಲೆ ಬೇಕಿದ್ದರೆ ಕಂಟಿನ್ಯೂ ಮಾಡೋಣ. 1s ಅಲ್ಲಿ 2 ಬರೀ ನೀವು ಸಹ 1s, 2s, 2p, 3s, 3p ಹಾಗೆ ಬರೀರಿ, ಸ್ವಲ್ಪ ಬರೀರಿ. ಆಮೇಲೆ ಬೇಕಾದರೆ ಇನ್ನು ಸ್ವಲ್ಪ ಮುಂದುವರಿಸ್ಕೊಳ್ಳೋಣ. ಹೇಳಿದ್ದೀನಿ ಅದನ್ನು ಬಯಾಟ್ ಮಾಡಬೇಕು ಅಂಥೇಳಿ. 1s ಅಲ್ಲಿ 2, 2s ಅಲ್ಲಿ 2, 2p ಅಲ್ಲಿ 6, 3s ಅಲ್ಲಿ 2. ಇವಾಗ ಎಣಿಸಿ, 2, 4 ಒಟ್ಟೆಷ್ಟು ಎಲೆಕ್ಟ್ರಾನ್ಸ್ ಹಾಕಿದಂಗೆ ಆಯ್ತು ನಾವೀಗ. 2, 2, 4, 6, 10, 2, 12, 17. ಅಟಾಮಿಕ್ ನಂಬರ್ 17 ಇದ್ದರೆ 17 ಎಲೆಕ್ಟ್ರಾನ್ಸ್ ಇದೆ ಆ ಎಲಿಮೆಂಟಿನಲ್ಲಿ. ನಾವೀಗ ಎಷ್ಟು ಹಾಕಿದ್ದೀವಿ, 2, 4, 10, 12 ಹಾಕಿದ್ದೀವಿ. ಇನ್ನು 5 ಬೇಕು. ಪಿನಲ್ಲಿ 5ಕ್ಕೆ ಜಾಗ ಇದೆ, 6ವರೆಗೂ ಹಾಕ್ಬೋದು ನಾವು, ಬಟ್ ಇರೋದೇ 5, ಅದನ್ನು ಅಲ್ಲಿ ಹಾಕ್ಬಿಡ್ತೀವಿ. ಇದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಇದರ ಆಧಾರದ ಮೇಲೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೀರಿ ಅಂತ ಕೇಳಿದ್ದೀವಿ. ಕ್ವಶನ್ ನಂಬರ್ 1 ಏನು, ನಂಬರ್ ಆಫ್ K ಎಲೆಕ್ಟ್ರಾನ್ಸ್, ನಂಬರ್ ಆಫ್ L ಎಲೆಕ್ಟ್ರಾನ್ಸ್, ನಂಬರ್ ಆಫ್ M ಎಲೆಕ್ಟ್ರಾನ್ಸ್ ಅಂತ ಹೇಳಿದೆ. ಹಾಗಾದರೆ ಈಗ ಲೆಕ್ಕ ಹಾಕಿ. ಕೊಯೆಫಿಷಿಯೆಂಟ್ 1 ಇದ್ದರೆ ಅದು 1ನೇ ಶೆಲ್ K ಶೆಲ್. ಕೊಯೆಫಿಷಿಯೆಂಟ್ 2 ಇರೋದೆಲ್ಲ ಸಬ್ಶೆಲ್ಸ್ ಆಫ್ ಸೆಕೆಂಡ್ ಶೆಲ್. ಕೊಯೆಫಿಷಿಯೆಂಟ್ 3 ಇರೋದು ಅವೆಲ್ಲ ಸಬ್ಶೆಲ್ಸ್ ಆಫ್ ಥರ್ಡ್ ಶೆಲ್. ಹಾಗಾದರೆ ಇದು 1s ಅಂಡರ್ಲೈನ್ ಮಾಡಿ, ಅದನ್ನು K ಅಂತ ಬರೀರಿ. 2 ಇರೋದನ್ನೆಲ್ಲ ಅಂಡರ್ಲೈನ್ ಮಾಡಿ, ಅದು L. 3s 3p ಅಂಡರ್ಲೈನ್ ಮಾಡಿ, ಅದು M. ಹಾಗಾದರೆ ಹೌ ಮೆನಿ ಎಲೆಕ್ಟ್ರಾನ್ಸ್ ಇನ್ K ಶೆಲ್? 2. ಹೌ ಮೆನಿ ಎಲೆಕ್ಟ್ರಾನ್ಸ್ ಇನ್ ಸೆಕೆಂಡ್ ಶೆಲ್ L ಶೆಲ್? 6 + 2 8. ಹೌ ಮೆನಿ ಎಲೆಕ್ಟ್ರಾನ್ಸ್ ಇನ್ M ಶೆಲ್? 5 + 2 7. 17 ಎಲೆಕ್ಟ್ರಾನ್ಗಳಲ್ಲಿ 2 K ಶೆಲ್ಲಲ್ಲಿ, 8 L ಶೆಲ್ಲಲ್ಲಿ, 7 M ಶೆಲ್ಲಲ್ಲಿ ಇದೆ. ಬರೀರಿ ಕೆಳಗೆ. ಕ್ವಶನ್ ನಂಬರ್ 1, ಅದರಲ್ಲಿ ನಂಬರ್ ಆಫ್ K ಎಲೆಕ್ಟ್ರಾನ್ಸ್.
ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಕೆ ಶೆಲ್ ಅಂತ. ನಂಬರ್ ಆಫ್ ಕೆ ಎಲೆಕ್ಟ್ರಾನ್ಸ್ ಎಷ್ಟು? 2 ಈಕ್ವಲ್ಸ್ 2. ಕ್ವಶನ್ ಅದೇ. ನಂಬರ್ ಆಫ್ ಎಲ್ ಎಲೆಕ್ಟ್ರಾನ್ಸ್, ನಂಬರ್ ಆಫ್ ಎಲ್ ಎಲೆಕ್ಟ್ರಾನ್ಸ್ ಎಷ್ಟು ಹಾಕೋಣ? ಎಲ್ ಅಂದರೆ ಎಲ್ ಶೆಲ್ಲಲ್ಲಿ 6 + 2 8. ಎಲ್ ಎಲೆಕ್ಟ್ರಾನ್ಸ್ ಅಂದರೆ ಎಲೆಕ್ಟ್ರಾನ್ಸ್ ಇನ್ ಎಲ್ ಶೆಲ್. ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಎಮ್ ಶೆಲ್ 5 + 2 7. 5 + 2 7. ದೆನ್ ನನಗೆ ಎರಡನೇದು ಏನು ಕ್ವಶನ್ ಕೇಳಿದೆ ನನಗೆ ನಾನು ಬರ್ಕೊಳ್ಳಿಲ್ಲ, ನಿಮಗೆ ಬರ್ಸ್ಬಿಟ್ಟೆ, ನೀವು ನೋಡಿ. ನಂಬರ್ ಆಫ್ ಎಸ್ ಎಲೆಕ್ಟ್ರಾನ್ಸ್ ಅಂತ ಕೇಳಿದರೆ ಕರೆಕ್ಟ್ ಅಂತ ಅಂದ್ಕೊಂಡಿದ್ದೀನಿ. ನಂಬರ್ ಆಫ್ ಎಸ್ ಎಲೆಕ್ಟ್ರಾನ್ಸ್ ನೋಡು, 1s ಅಲ್ಲಿ 2, 2s ಅಲ್ಲಿ 2, 3s ಅಲ್ಲಿ 2, ಅವೆಲ್ಲವನ್ನು ಆ್ಯಡ್ ಮಾಡಬೇಕು. ಇವು ಎಸ್ ಎಲೆಕ್ಟ್ರಾನ್ಸ್, ಇವು ಎಸ್ ಎಲೆಕ್ಟ್ರಾನ್ಸ್, ಇವು ಎಸ್ ಎಲೆಕ್ಟ್ರಾನ್. ಪಿ ಕೇಳಿದರೆ 2p ಯಲ್ಲಿ 6, 3p ಯಲ್ಲಿ 5. ಬರೀರಿ ಈಗ ಎರಡನೇ ಕ್ವಶನ್. ನಂಬರ್ ಆಫ್ ನಿಮಗೆ ಎಸ್ ಎಲೆಕ್ಟ್ರಾನ್ ನನಗೆ ಮರ್ತೋಯ್ತು ಈಗ. ನಿಮಗೆ ನೀವು ನೋಡಿ ಕ್ವಶನ್ ಏನಿದೆ. ನಂಬರ್ ಆಫ್ ಎಸ್ ಎಲೆಕ್ಟ್ರಾನ್ಸ್ ಆದರೆ ನೀವು ಹಂಗೆ ಬರ್ಕೊಳ್ರಿ. ನಂಬರ್ ಆಫ್ ಎಸ್ ಎಲೆಕ್ಟ್ರಾನ್ಸ್ ಈಕ್ವಲ್ಸ್ ನೋಡಿ ಇಲ್ಲಿ 2 2 4 2 6. ನಂಬರ್ ಆಫ್ ಎಸ್ ಎಲೆಕ್ಟ್ರಾನ್ಸ್ ಅಂದರೆ 1s ಅವೆಲ್ಲ ಎಸ್ ಇರೋವೆಲ್ಲ 1s ಇರಲಿ, 2s ಇರಲಿ, 3s ಇರಲಿ, ಅವೆಲ್ಲವನ್ನು ಆ್ಯಡ್ ಮಾಡಿ ಬರಿಬೇಕು. 1s ಅಲ್ಲಿ 2, 2s ಅಲ್ಲಿ 2, 3s ಅಲ್ಲಿ 2, 6. ನಂಬರ್ ಆಫ್ ಎಸ್ ಎಲೆಕ್ಟ್ರಾನ್ 6. ಬೈ ಚಾನ್ಸ್ ನಂಬರ್ ಆಫ್ ಪಿ ಎಲೆಕ್ಟ್ರಾನ್ ಕೇಳಿದರೆ ನೋಡು ಇಲ್ಲಿ ಇದು ಎಸ್, ಇದು ಎಸ್, ಇದು ಪಿ. ಪಿನಲ್ಲಿ 6, ಪಿನಲ್ಲಿ 5, 6 + 5 11 ಅಂತ ಬರೀತೀನಿ. ಹಾಗೆ ಬಟ್ ನೆಕ್ಸ್ಟ್ ಕ್ವಶನ್ ನಾನು ಏನು ಕೇಳಿದ್ದೀನಿ, ಐ ಹ್ಯಾವ್ ಗಾಟ್ ಮೈ ಓನ್ ಡೌಟ್. ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಎ ಸಬ್ ಶೆಲ್ ಆಫ್ n = 3, l = 1 ಅಂತ ಕೇಳಿದ್ದರೆ, n = 3 ಥರ್ಡ್ ಶೆಲ್, l = 1 ಅಂದರೆ ಪಿ, l = 0 ಇದ್ದರೆ ಎಸ್, l = 1 ಇದ್ದರೆ ಪಿ. ಹಾಗಾದರೆ ಇನ್ ಎ ಸಬ್ ಶೆಲ್ ಆಫ್ n ವ್ಯಾಲ್ಯೂ 3, l ವ್ಯಾಲ್ಯೂ 1 ಅಂತ ಕೇಳಿದರೆ ಅದು 3p. ಆಗ 3p ಯಲ್ಲಿರೋದು ಮಾತ್ರ ಬರೀತೀವಿ. ಸ್ವಲ್ಪ ನೋಡಪ್ಪ ನೀವು ಅದನ್ನು ನೀವೇ ಸ್ವತಃ ಬರ್ಕೊಳ್ಳಿ. ಅದು ಯಾವ ಸಬ್ ಶೆಲ್ ಹೇಳಿ. ನನ್ನ ಹತ್ರ ಕೇಳಿ ಪ್ರಶ್ನೆ. ಈಗ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಎ ಸಬ್ ಶೆಲ್ ಆಫ್ n = 3, l = 1 ಅಂತ ಕೊಟ್ಟಿದ್ದರೆ, n = 3, l = 1 ಅಂತ ಕೊಟ್ಟರೆ ನೀವು ಯಾವುದದು ಲಾಸ್ಟ್ ಕ್ಲಾಸಲ್ಲಿ ಅದನ್ನ ಹೇಳಿದ್ದೆ ನಾನು, 3p ಅಂತ. 3p. ಆಗ 3p ಯಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದೆ ಅಂತ ಕೇಳ್ದಂಗೆ ಆಯಿತು. ಸೊ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ n ವ್ಯಾಲ್ಯೂ 2, l ವ್ಯಾಲ್ಯೂ 1 ಅಂತ ಕೊಟ್ಟರೆ 2p 6. n ವ್ಯಾಲ್ಯೂ 3, l ವ್ಯಾಲ್ಯೂ 0 ಅಂತ ಕೊಟ್ಟರೆ, n ವ್ಯಾಲ್ಯೂ 3, l ವ್ಯಾಲ್ಯೂ 0 ಅಂತ ಕೊಟ್ಟರೆ 3s. ಆಗ 3s ಅಲ್ಲಿ 2 ಇದೆ. ಹಾಗೆ ಪ್ರಶ್ನೆಗಳು ನಾಳೆ ಎಂಟ್ರೆನ್ಸಲ್ಲೂ ಇಂಥ ಪ್ರಶ್ನೆಗಳನ್ನು ಕೇಳ್ತಾರೆ. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರ್ಕೊಂಡು ಇಂಥ ಪ್ರಶ್ನೆಗಳನ್ನು ಕೇಳಿದಾಗ ನೀವು ಆ ಕಾನ್ಫಿಗರೇಷನ್ ನೋಡಿಕೊಂಡು ಬರಿಬೇಕು ಉತ್ತರ. ಹಾಗಾದ್ರೆ ನೀವು ಕರೆಕ್ಟಾಗಿ ಬರೀರಿ. n = 3, l = 1 ಅಂತ ಕೇಳಿದರೆ ನಾನು ಬರೀ ದಟ್ ಸಬ್ n = 3, l = 1 ಅಂತ ಕೇಳಿದ್ದರೆ ಏನು ಕೇಳಿರ್ತಾರೆ ಅದು, ಆಗ ನೀವು ಬರೀ ದಟ್ ಸಬ್ ಶೆಲ್ ಈಸ್ 3p. ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ 3p ಸಬ್ ಶೆಲ್ ಈಸ್ ಸೋ ಮಚ್ ಅಂತ. ನಾನು ಬೈ ಚಾನ್ಸ್ n ವ್ಯಾಲ್ಯೂ 3, l ವ್ಯಾಲ್ಯೂ 0 ಅಂತ ಕೇಳಿದರೆ 3s. ಆಗ 3s ಅಲ್ಲಿ ಎಷ್ಟು ಬರೀತೀಯ 5. ಅದನ್ನು ಮಾತ್ರ ನೀವು ಸ್ವತಃ ಬರೀರಿ. ಆಮೇಲೆ ನೆಕ್ಸ್ಟ್ ಯಾವ್ದು ಕೇಳಿದ್ದೀನಿ ನೀವು ಬರೀ. ಇನ್ನೊಂದು ಯಾವ್ದು ಕೇಳಿದ್ದೀನಿ ನೋಡಿ, ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್. ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಂದರೆ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇನ್ ದ ವೇಲೆನ್ಸ್ ಶೆಲ್. ವೇಲೆನ್ಸ್ ಶೆಲ್ ಅಂದರೆ ಏನು? ಔಟರ್ ಮೋಸ್ಟ್ ಶೆಲ್. ನೋಡಿ, ಮೊದಲನೇ ಶೆಲ್, ಎರಡನೇ ಶೆಲ್, ಮೂರನೇ ಶೆಲ್. ಎಲೆಕ್ಟ್ರಾನ್ಸ್ ಇನ್ ದ ವೇಲೆನ್ಸ್ ಶೆಲ್, ಮೂರನೇ ಶೆಲ್ ವೇಲೆನ್ಸ್ ಶೆಲ್ ಎಷ್ಟು ಎಲೆಕ್ಟ್ರಾನ್ಸ್ ಇದೆ ಒಟ್ಟು? 5 2 7. ಇದೊಂದೇ ತಗೋಬಾರ ಲೆಕ್ಕಕ್ಕೆ. ಶೆಲ್ ಹೇಳಿದ್ದೀನಿ ನಾನು, ಇಲ್ಲಿ 1 2 3 ಶೆಲ್ ಇದೆ. ಔಟರ್ ಮೋಸ್ಟ್ ಶೆಲ್ ಇಸ್ ಥರ್ಡ್ ಶೆಲ್. ಥರ್ಡ್ ಶೆಲ್ಲಲ್ಲಿ 5 2 7 ಎಲೆಕ್ಟ್ರಾನ್ಸ್ ಇದೆ. ಅದನ್ನು ಬರಿಬೇಕು ನೀವು. ಬರೀ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಬರ್ಕೊಳ್ರಿ. ವೇಲೆನ್ಸ್ ಎಲೆಕ್ಟ್ರಾನ್ಸ್ ಮೀನ್ಸ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಔಟರ್ ಮೋಸ್ಟ್ ಶೆಲ್. ಔಟರ್ ಮೋಸ್ಟ್ ಸಬ್ ಶೆಲ್ ಅಲ್ಲ, ಔಟರ್ ಮೋಸ್ಟ್ ಶೆಲ್. ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಔಟರ್ ಮೋಸ್ಟ್ ಶೆಲ್. Therefore
ನಂಬರ್ ಆಫ್ ಬ್ರ್ಯಾಕೆಟ್ನಲ್ಲಿ ಥರ್ಡ್ ಶೆಲ್ ಅಂತ ಬರಿ. ಇದರ ಪ್ರಕಾರ ಥರ್ಡ್ ಶೆಲ್. ಸೊ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಈಕ್ವಲ್ಸ್ ಹೌ ಮಚ್? 5 + 2 7. 5 + 2 7. ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ 7. ಹೀಗೆ ಪ್ರಶ್ನೆ ನೋಡಿಕೊಂಡು ಅದಕ್ಕೆ ಉತ್ತರ ಬರೀತಕ್ಕಂಥ ರೀತಿ. ಓಕೆ. ಇನ್ನೊಂದು ಯಾವುದೇ ನಾನು ಕ್ವಶನ್ ಕೇಳಿದರೆ ಅದಕ್ಕೆ ತಕ್ಕಂತೆ ಅದು ಯಾವ ಸಬ್ಶೆಲ್, ಎನ್ ಬೆಲೆ ಎಲ್ ಬೆಲೆ ನೋಡಿಕೊಂಡು ಸಬ್ಶೆಲ್ ಯಾವುದು ನಿರ್ಧರಿಸಿ ಬರೀಬೇಕು. ಓಕೆ. ಹೌ ಮೆನಿ ಎಲೆಕ್ಟ್ರಾನ್ಸ್ ವಿತ್ ಎಲ್ ಈಕ್ವಲ್ಸ್ 1 ಅಂತ ಕೊಟ್ಬಿಟ್ರೆ, ನಂಬರ್ ಆಫ್ ಎಲೆಕ್ಟ್ರಾನ್ಸ್ ವಿತ್ ಎಲ್ ಈಸ್ ಈಕ್ವಲ್ ಟು 1. ನೋಡಿ, ಎಲ್ ಈಸ್ ಈಕ್ವಲ್ ಟು 1 ಅಂತ ಕೊಟ್ಟಾಗ ಆಲ್ ದ ಪಿ ಎಲೆಕ್ಟ್ರಾನ್ಸ್ ಅವಾಗ ಇದಕ್ಕೂ ಎಲ್ ಈಕ್ವಲ್ಸ್ 1, ಇದಕ್ಕೂ ಎಲ್ ಈಕ್ವಲ್ಸ್ 1, ಆಗ 6 + 5. ನಂಬರ್ ಆಫ್ ಎಲೆಕ್ಟ್ರಾನ್ಸ್ ವಿತ್ ಎನ್ ಬೆಲೆ ಕೊಡಲ್ಲ, ಬರೀ ಎಲ್ ಬೆಲೆ ಕೊಡ್ತೀವಿ. ಎಲ್ ಬೆಲೆ 1 ಅಂತ ಕೊಟ್ಟಾಗ ಯಾವ ಸಬ್ಶೆಲ್? ಪಿ ಸಬ್ಶೆಲ್. ಆಗ ಅವರು 1 ಪಿನೋ ಅದು 2 ಪಿನೋ 3 ಪಿನೋ ಅಂತ ಕೇಳಿಲ್ಲ, ಆಗ ಎಲ್ಲ ಪಿನೂ ಬರ್ಬಿಡ್ಬೇಕಾ. ಆ ಕ್ವಶನ್ ಬರ್ಕ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಎ ಸಬ್ಶೆಲ್ ವಿತ್ ಎಲ್ ಈಸ್ ಈಕ್ವಲ್ ಟು 1 ಅಷ್ಟೇ. ಸಬ್ಶೆಲ್ ವಿತ್ ಎಲ್ ಈಕ್ವಲ್ಸ್ 1 ಆಗ ಅದು 2 ಪಿ ಇರ್ಬೋದು, 3 ಪಿ ಇರ್ಬೋದು. ವಿತ್ ಎಲ್ ಈಕ್ವಲ್ಸ್ 1 ಬರೀ. ಸಬ್ಶೆಲ್ ವಿತ್ ಎಲ್ ಈಸ್ ಈಕ್ವಲ್ ಟು 1 ಈಸ್ ಪಿ ಸಬ್ಶೆಲ್. ಆನ್ಸರ್: number of electrons with L is equal to 1 is p subshell. Therefore, number of p electrons ಕೇಳಿದಂಗೆಲ್ಲ ಫುಲ್. Therefore, number of p electrons equals ಎಷ್ಟು? 2p ಯಲ್ಲಿ 6, 3p ಯಲ್ಲಿ 5, 6, 5, 11. Number of p electrons is 11. 6 + 5 11. ಹೀಗೆ ಹೇಳುವುದನ್ನು ಕಲೀರಿ. ಇನ್ನೊಂದು ಕ್ವಶನ್ ಹೇಳಿದ್ದೆ ನಾನು, ಅದು ಇವಾಗ ನೆನಪಿಗೆ ಬಂತು. ಲಾಸ್ಟ್ ಕ್ವಶನ್ ಇವಾಗ ಬರೆದಿರೋ ಕ್ವಶನ್ಗೆ ಕೊನೆ ನಂಬರ್ ಕೊಡು ಇವಾಗ ಬರೆಸಿದ್ದಕ್ಕೆ. ಇನ್ನೊಂದು, ಇಫ್ ದ ಆಟಮ್ ಈಸ್ ಸಿ ಎಲ್, ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಸಿ ಎಲ್ ಮೈನಸ್ ಕೇಳಿದ್ನಲ್ಲ, ಆ ನಂಬರ್ನ ಚೇಂಜ್ ಮಾಡಿ ಅದಕ್ಕೆ ತಕ್ಕಂತ ಉತ್ತರ ಬರ್ಕೊಳ್ಳಿ. ಸೊ ಇಫ್ ದ ಗಿವನ್ ಆಟಮ್ ಈಸ್ ಸಿ ಎಲ್, ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಸಿ ಎಲ್ ಮೈನಸ್ ನೆನ್ಪಿಟ್ಕೊಳ್ರಿ. ಸಿ ಎಲ್ ಮೈನಸ್ ಅಂದರೆ ಎಷ್ಟು ಮೈನಸ್ ಹಾಕಿರ್ತೀವಿ ಅಷ್ಟು ಎಲೆಕ್ಟ್ರಾನ್ ಅದರಲ್ಲಿ ಜಾಸ್ತಿ ಆಗಿದೆ. ಆಟಮ್ಗಿಂತ ಎಷ್ಟು ಮೈನಸ್ ಹಾಕಿರ್ತೀವಿ ಅಷ್ಟು ಎಲೆಕ್ಟ್ರಾನ್ ಆ್ಯಡ್ ಮಾಡಬೇಕು. ಆಗ ಸಿ ಎಲ್ ಆಟಮ್ನಲ್ಲಿ 17 ಇದೆ, 1 ಮೈನಸ್ ಕೊಟ್ಟಿದ್ದೀನಿ, 17 + 1 18. ಪ್ಲಸ್ ಕೊಟ್ಟಿದ್ದರೆ ಎಷ್ಟು ಪ್ಲಸ್ ಹಾಕಿರ್ತೀವಿ ಅಷ್ಟು ಎಲೆಕ್ಟ್ರಾನ್ ಕಳೆದು ಬರೆಯಬೇಕು. ಹಾಗಾದರೆ ಬರೀ ಈಗ ಆ ಕ್ವಶನ್ ನಂಬರು ಅಡ್ಜಸ್ಟ್ ಮಾಡ್ಕೊಳ್ರಿ ನೀವು. ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಸಿ ಎಲ್ 17 ಇದೆ ಅಂತ ಬರ್ಕೊಂಬಿಡು. ಸಿ ಎಲ್ ಮೈನಸಲ್ಲಿ ಬರೆಯೋಣ. Number of electrons in Cl atom 17. Number of electrons in Cl minus ion ಅದಕ್ಕೇನೋ ಒಂದು ಜಾಸ್ತಿ, 18 electrons will be there. ಇಂಥವೆಲ್ಲ ಪ್ರಶ್ನೆ ಏನನ್ನ ಕೇಳ್ಬೋದು ಎಂಟ್ರೆನ್ಸಲ್ಲಿ. ಈಗ ಸಣ್ಣದೊಂದು ಕ್ವಶನ್ ಬರ್ಕೊಳ್ರಿ. ರೈಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಹೆಚ್, ಕ್ಯಾಪಿಟಲ್ ಹೆಚ್ ಬರಿ, ತಲೆ ಮೇಲೆ ಮೈನಸ್, ಹೆಚ್ ಮೈನಸ್ ಅಯಾನ್, ಅದು ಒಂದನೇದು. ರೈಟ್ ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ಸ್ ಆಫ್ ಹೆಚ್ ಮೈನಸ್ ಅಯಾನ್, ಒಂದನೇದು. ಅದು ಎರಡನೇದು ಹೆಚ್ ಪ್ಲಸ್ ಅಯಾನ್, ಹೆಚ್ ಪ್ಲಸ್ ಅಯಾನ್. ಓಕೆ. ಸೊ ಈಗಾದರೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಹೆಚ್ ಮೈನಸ್ ಅಂದಾಗ ನಿಮಗೆಲ್ಲ ನೆನಪಿರುತ್ತೆ, ಅಟಾಮಿಕ್ ನಂಬರ್ ಆಫ್ ಹೈಡ್ರೋಜನ್ ಈಸ್ 1. ಹೆಚ್ ಆಟಮ್ನಲ್ಲಿ 1 ಎಲೆಕ್ಟ್ರಾನ್ ಇರುತ್ತೆ, ಹೆಚ್ ಮೈನಸಲ್ಲಿ ಒಂದು ಎಕ್ಸ್ಟ್ರಾ ಇರುತ್ತಲ್ಲ ಮೈನಸ್ ಹಾಕಿರೋದ್ರಿಂದ 2 ಬರೀ. ಅಟಾಮಿಕ್ ನಂಬರ್ ಆಫ್ ಹೆಚ್ ಈಸ್ 1. ಆನ್ಸರ್ ಮೊದಲೇ ಪ್ರಶ್ನೆಗೆ ಹೆಚ್ ಮೈನಸಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇರುತ್ತೆ ಬರ್ಕು. ಅಟಾಮಿಕ್ ನಂಬರ್ ಆಫ್ ಹೆಚ್ ಈಸ್ 1. ಸೊ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಹೆಚ್ ಆಟಮ್, ಅಯನ್ನಲ್ಲಿ ಅಲ್ಲ, ಅದು ನಮಗೆ ಗೊತ್ತಿದೆ. ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಹೆಚ್ ಆಟಮ್, ಅಟಾಮಿಕ್ ನಂಬರ್ ಎಷ್ಟಿದೆಯೋ ಅಷ್ಟು ಬರ್ಕೊ. ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಹೆಚ್ ಆಟಮ್, ಅಟಾಮಿಕ್ ನಂಬರ್ 1 ಇದೆ, ಹೆಚ್ ಆಟಮ್ನಲ್ಲೂ 1 ಎಲೆಕ್ಟ್ರಾನ್. ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಹೆಚ್ ಆಟಮ್ ಈಸ್ 1. ಆಮೇಲೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಹೆಚ್ ಮೈನಸ್ ಈಸ್ 2. 1 + 1 2 ಆಯಿತು. ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಹೆಚ್ ಮೈನಸ್ ಈಸ್ 2. ಹಾಗಾದರೆ ವಾಟ್ ಇಸ್ ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಹೆಚ್ ಮೈನಸ್? 2 ಎಲೆಕ್ಟ್ರಾನ್ ಇದೆಯಲ್ಲ ಬರೀ. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಹೆಚ್ ಮೈನಸ್ ಅಯಾನ್ ಈಸ್
ಅಲ್ಲಿ 2 ಎಲೆಕ್ಟ್ರಾನ್ಸ್ ಬಂದ್ವಲ್ಲ, ಈಗ 2 ಎಲೆಕ್ಟ್ರಾನನ್ನು ತುಂಬಬೇಕು ನೀನೀಗ. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ H ಮೈನಸ್ ಅಯಾನ್ ಈಸ್, ಆಗ ನೀನು 2 ಎಲೆಕ್ಟ್ರಾನ್ ಎಲ್ಲಿ ಹಾಕ್ತೀಯ? 1s ಅಲ್ಲಿ 2 ಎಲೆಕ್ಟ್ರಾನ್ ಈ ಜಾಗ ಇದೆ, 1s2 ಅಂತ ಬರೀತಿ. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ H ಮೈನಸ್ ಅಯಾನ್ ಈಸ್ 1s2. ಯಾಕೆ? 2 electrons are there and we have to put 2 electrons in first lowest energy subshell. ಯಾವುದದು? 1s. ನಮ್ಮ ಎನರ್ಜಿ ಲೆವೆಲ್ ಡಯಾಗ್ರಾಮ್ನಲ್ಲಿ ಮೊದಲು ಬರೋದು ಯಾವುದು? 1s. ನಾವು ಮೊದಲು ಹಾಕೋದು ಎಲೆಕ್ಟ್ರಾನ್ ಯಾರಿಗೆ? 1sಗೆ. ಎಲೆಕ್ಟ್ರಾನ್ಸ್ 2 ಇದೆ ಅಂದರೆ 1s ಅಲ್ಲಿ 2 ಹಾಕ್ಬಿಡ್ತೀವಿ, ಕ್ಲೋಸ್. 1s ಈಸ್ ಕಂಪ್ಲೀಟ್ಲಿ ಫಿಲ್ಡ್. ನೆಕ್ಸ್ಟ್ ಬರ್ಕೊ. 2ನೇದು ಕ್ವಶನ್ ಕೊಟ್ಟಿದ್ನಲ್ಲ, H+ ಅಂತ, ಅದರಲ್ಲಿ ಏನು ಬರೀತೀಯ? ಬರಿ ಎಲೆಕ್ಟ್ರಾನ್, ಸಾರಿ H+ ಅಲ್ವಾ, HL ಬರ್ಕೊ ನೀನೀಗ ಮೊದಲು. ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ H ಆಟಮ್, ಹಾಗೆ ಹೇಳಿಬಿಡ್ಬೋದು ನೀವು, ಅದೇ ಸುಮ್ಮನೆ ಒಂದು ಐಡಿಯಾ ಇರಲಿ. ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ H ಆಟಮ್ ಈಸ್ 1. ಸೊ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ H+, ಪ್ಲಸ್ ಹಾಕಿದಾಗ ಎಷ್ಟು ಪ್ಲಸ್ ಹಾಕಿರ್ತೀವಿ ಅಷ್ಟು ಕಳಿಬೇಕು. ಆಟಮ್ನಲ್ಲಿರೋ ಎಲೆಕ್ಟ್ರಾನ್ಗಳ ಸಂಖ್ಯೆಯಲ್ಲಿ ಎಷ್ಟು ಪ್ಲಸ್ ಹಾಕಿರ್ತೀವಿ ಅಷ್ಟು ಕಳಿಬೇಕು. ಹಾಗಾದರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ H+ ಅಯಾನ್ ಈಸ್ 1 - 1 0. ಸೊ ಹಾಗಾದರೆ H+ಗೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೀಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ H+ ಅಲ್ಲಿ ಏನಿದೆ? H ಆಟಮ್ನಲ್ಲಿ 1 ಎಲೆಕ್ಟ್ರಾನ್ 1 ಪ್ರೋಟಾನ್. H+ ಅಯಾನ್ನಲ್ಲಿ ಎಲೆಕ್ಟ್ರಾನ್ ಇಲ್ಲ, ಬರೀ ಪ್ರೋಟಾನ್. ಸೊ ವಿ ಕೆನಾಟ್ ರೈಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ H+ ಈಸ್ 1, ಬರೀ ಕೆಳಗೆ. ಸೊ ಇಟ್ ಹ್ಯಾಸ್ ನೋ electronic configuration. So it has no electronic configuration. It has no electronic configuration. ನಿಮ್ಮ ಟೆಕ್ಸ್ಟಲ್ಲಿ ನೋಡ್ತೀನಿ ಸ್ವಲ್ಪ. Come on, you write. Question ಬರ್ಕೊಡ್ರಿ. Write the electronic configuration. Write the electronic configurations of the following ions. Write the electronic configurations of the following ions. ಅಂತ ಬರೆದು A, Na+, B, O ಬರೆದು ತಲೆ ಮೇಲೆ 2-, O 2-, C F-. ಸೊ ಈಗ ನಿಮಗೆ ಬಿಡ್ತೀನಿ ಮಕ್ಕಳ, ನೀವು ಮಾಡಬೇಕಾದ್ದೇನು? ಒಂದಕ್ಕೆ ತೋರಿಸ್ತೀನಿ ನಾನು. ಪ್ಲಸ್ ಹಾಕಿದರೆ ಕಳಿಯೋದು, ಎಷ್ಟು ಪ್ಲಸ್ ಹಾಕಿರ್ತೀವಿ ಅಷ್ಟು. ಆಟಮ್ನಲ್ಲಿರೋ ಎಲೆಕ್ಟ್ರಾನ್ಗಳಲ್ಲಿ, ಆಟಮ್ನಲ್ಲಿ ಎಲೆಕ್ಟ್ರಾನ್ಸ್ ಎಷ್ಟಿರುತ್ತೆ ಅನ್ಲಿಕ್ಕೆ ಹೆಂಗೆ ಹೇಳ್ತೀರಿ? ಅಟಾಮಿಕ್ ನಂಬರ್ ನೆನ್ಪಿಟ್ಕೋಬೇಕು. ಬರ್ರಿ, ಮೊದಲು ಯಾವ್ದು ಕೊಟ್ಟಿದ್ದೀನಿ? Na+ ಅಲ್ವಾ, 1 ಅಂತ ಬರೆದು ಆನ್ಸರ್ ಬರೀರಿ. ಅಟಾಮಿಕ್ ನಂಬರ್ ಆಫ್ Na 11. ಆಮೇಲೆ ಹಾಗೆ Na ಬರಿ. Na ಆಟಮ್ ಕಂಟೈನ್ಸ್ 11 ಎಲೆಕ್ಟ್ರಾನ್ಸ್. ಒಂದಕ್ಕೆ ಬರೆಸ್ತೀನಿ, ಇನ್ನುಳಿದು ನೀವೇ ಬರೀಬೇಕು. ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ Na ಆಟಮ್ ಈಸ್ 11. ಅವ್ರು Na+ ಕೇಳಿದ್ದಾರೆ. ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ Na+ ಈಸ್ 10. ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ Na+ ಈಸ್ 10. ಈಗ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 10 ಎಲೆಕ್ಟ್ರಾನಿಗೆ ಬರೀ ಅಷ್ಟೇ. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ Na+ 10 ಎಲೆಕ್ಟ್ರಾನಿಗೆ ಬರೀಬೇಕಲ್ಲಪ್ಪ. ಈಗ ಬರೀರಿ. ಸ್ಟಾರ್ಟ್. 1s2 10 ಇರಬೇಕು ಎಲೆಕ್ಟ್ರಾನ್ಸ್. ಈಗ 1s2, 2s2, 2p6 ಫಿನಿಶ್ಡ್. 2, 2, 4, 6, 10. ಇದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ Na+ ಅಯಾನ್. ಹಾಗೆ O2-ಗೆ F- ಬರೀರಿ. ಎರಡನೇದಕ್ಕೇನು? ಅಟಾಮಿಕ್ ನಂಬರ್ ಆಫ್ ಆಕ್ಸಿಜನ್, ಅಟಾಮಿಕ್ ಮಾಸ್ ನೆನಪಿರುತ್ತೆ ನಿಮಗೆ. ಅಟಾಮಿಕ್ ನಂಬರ್ 8, 2 ನೆನ್ಪಿಟ್ಕೋಬೇಕು. ಬರೀ ಅದೊಂದು ಬರ್ಸ್ಕೋ, ಉಳಿದು ನೀವೇ ಬರೀರಿ. ಅಟಾಮಿಕ್ ನಂಬರ್ ಆಫ್ ಆಕ್ಸಿಜನ್ ಆಟಮ್ 8. ಈಗ O2- ಅಂದರೆ 8 + 2 10 ಎಲೆಕ್ಟ್ರಾನ್ಸ್ ಇರ್ತವೆ. 10ಕ್ಕೆ ಬರಿಬೇಕು ನೀವು. ಹಾಗೆ F ಲೆಕ್ಕ ಹಾಕಿ. ನೆಕ್ಸ್ಟ್ ಕ್ವಶನ್ ಬರ್ಕೊಳ್ರಿ. ವಾಟ್ ಆರ್ ದಿ, ಇವೆಲ್ಲ ಎಂಟ್ರೆನ್ಸ್ ಕ್ವಶನ್ಸು. ಈ ಟೈಪ್ ಲೆಕ್ಕ ಹಾಕಿ ಉತ್ತರ ಹುಡುಕಬೇಕು ನೀವು ABCDಯಲ್ಲಿ. ವಾಟ್ ಆರ್ ದಿ ಅಟಾಮಿಕ್ ನಂಬರ್ಸ್ ಆಫ್ ಎಲಿಮೆಂಟ್ಸ್
What are the atomic numbers of elements whose outermost electrons are represented by? What are the atomic numbers of elements whose outermost electrons are represented by? Whose outermost electrons are represented by ಅಂತ ಬರೆದು A 3s1, B 2p3 and C 3p5. C 3p5. Yes, 3p5. 3p5. ಈಗ ನಾನು ಒಂದಕ್ಕೆ ಟ್ರೈ ಮಾಡ್ತೀನಿ. ಈಗ ಎ ಅಂತ ಬರ್ಕೊಳ್ಳಿ. 3s1 ಇಸ್ ದ ಔಟರ್ ಮೋಸ್ಟ್ ಕಾನ್ಫಿಗರೇಷನ್. ಬರೀ ಎ 3s1 ಇರಬೇಕು. ಹಾಗಾದರೆ 3s1 ಬರುವವರೆಗೆ ನೀವು ಕಾನ್ಫಿಗರೇಷನ್ ಬರ್ಕೊಂಡು ಹೋಗ್ರಿ. ಈಗ ಇಲ್ಲಿವರೆಗೆ 1s ಇಂದ ಸ್ಟಾರ್ಟ್ ಮಾಡಿ 3s1 ಬರುವವರೆಗೆ ನೋಡಿ. ನಾನು ಹಿಂಗೆ ಟ್ರೈ ಮಾಡ್ತೀನಿ. ಸುಮ್ಮನೆ ನೋಡಿರಿ. 1s2, 2s2, 2p6, 3s2 ಅಂತ ಬರೀಬೇಕು ನಾವು. ಬಟ್ 3s1 ಇದೆ. ಹಾಗಾದರೆ 3s2 ಬರಿಬೇಡ, ಅದನ್ನ ಅಳಿಸ್ಬಿಟ್ಟು 3s1 ಬರಿ. ಈಗ ಔಟರ್ ಮೋಸ್ಟ್ ಕಾನ್ಫಿಗರೇಷನ್ ಇಸ್ 3s1. ಹೀಗಿದ್ದಾಗ ಈ ಒಳಗಿನ ಎಲೆಕ್ಟ್ರಾನ್ಸ್ ಎಲ್ಲ ಬರೆದಿದ್ದೀವಿ ನಾವೀಗ. ಈಗ ನಾವು ಮಾಡಬೇಕಾದ್ದೇನು? ಈಗ 3s1 ವರೆಗೂ ಬರೆದಾಯಿತು. ಎಲ್ಲ ಎಲೆಕ್ಟ್ರಾನ್ಸನ್ನು ಆ್ಯಡ್ ಮಾಡಿ. 2, 2, 4, 6, 10, 1, 11. ಈಗ ಇದರಲ್ಲಿ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟಿದೆ? 11 ಇದೆ. ಅಟಾಮಿಕ್ ನಂಬರ್ ಎಷ್ಟು? 11. ಬರ್ರಿ. ದಸ್ atomic number is 11. Thus atomic number is 11. ಇನ್ನೊಂದಕ್ಕೂ ಟ್ರೈ ಮಾಡಿ ನೀವೀಗ. ನಿಮಗೆ ಬಿಡ್ತೀನಿ, ಆಮೇಲೆ ನಾನು ಹೇಳ್ತೀನಿ. ಬಿ 2p3. ಕಮಾನ್ ರೈಟ್ ಬೇಗ ಫಸ್ಟ್ 1s ಇಂದ ಸ್ಟಾರ್ಟ್ ಮಾಡಿ 2p3 ನಿಲ್ಲಿಸಿ. ಏನು ಬರೆದ್ರಿ? 2p3 ಬರಿಬೇಕೀಗ. ಔಟರ್ ಮೋಸ್ಟ್ ಶೆಲ್ 2p3 ಇರಬೇಕು. 1s2, 2s2, 2p6 ಇರ್ತವೆ ಅದರಲ್ಲಿ. ಬಟ್ ಅವ್ರು ಹೇಳಿರೋದು 2p3 ಇರಬೇಕು ಔಟರ್ ಮೋಸ್ಟ್ ಶೆಲ್. 2p3 ನಿಲ್ಲಿಸ್ಬಿಡಿ ನೀವು. 1s2, 2s2, 2p3. ಈಗ ಎಷ್ಟಾಯ್ತವಪ್ಪ? 3 + 2 + 2 7. ಅಟಾಮಿಕ್ ನಂಬರ್ ಈಸ್ 7. ಅಟಾಮಿಕ್ ನಂಬರ್ ಈಸ್ 7. ಇದನ್ನೇ ಎಂಟ್ರೆನ್ಸ್ ಕ್ವಶನ್ ಕೇಳೋದು. ಆ ಟೈಪ್ ಕ್ವಶನ್ ಕೊಟ್ಟು ಅಟಾಮಿಕ್ ನಂಬರ್ ಈಸ್ ಅಂತ 4 ಆನ್ಸರ್ ಕೊಡ್ತಾರೆ. ಅದರಲ್ಲಿ 1 7 ಇರುತ್ತೆ. ಅದನ್ನು ನೀವು ಪತ್ತೆ ಹಚ್ಚಬೇಕು. ಈ ರೀತಿಯಲ್ಲಿ MCQs ಬರೋದು. ಎಸ್, ನೆಕ್ಸ್ಟ್ 3p5 ವರೆಗೂ ಬರೀರಿ. ಸಿ 3p5. ಕಮಾನ್ ಸ್ಟಾರ್ಟ್. ಹಿಂಗೆ ಅಭ್ಯಾಸ ಆಗಬೇಕು ನಮಗೆ. 3p5, 1s2, 2s2, 2p6, 3s2, 3p6, 3p5 ಬರೀಬೇಕು ಅಷ್ಟೇ. 3p6 ಇರ್ತತೆ, ಬಟ್ 3p6 ಬರೀಬಾರ್ದು. ಅವ್ರು ಹೇಳಿರೋದು 3p5. ಇವಾಗ ಆ್ಯಡ್ ಮಾಡಿರಿ. ಎಷ್ಟಾಯಿತು? 1s2, 2s2, 2p6, 3s2, 3p5. ಅಲ್ಲಿ 2, 2, 4, 6, 10, 2, 12, 5, 17. ಅಟಾಮಿಕ್ ನಂಬರ್ ಈಸ್ 17. ಈ ಟೈಪ್ ಪ್ರಶ್ನೆಗಳು ಇರ್ತವೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಮೇಲೆ. ಸೊ ಇನ್ನೊಂದು ಕ್ವಶನ್ ಕೊಡ್ತೀನಿ. ವಿಚ್ ಆಟಮ್ಸ್ ಆರ್ ಇಂಡಿಕೇಟೆಡ್ ಬೈ? Which atoms are indicated by the following configurations? Which atoms are indicated by following configurations? A. Question A ಈಗ. He ಅಂತ ಬರೆದು ಸ್ಕ್ವೇರ್ ಬ್ರಾಕೆಟ್ ಹಾಕಿ. He ಅಂದರೆ ಹೀಲಿಯಂ, ನೋಬಲ್ ಗ್ಯಾಸ್. ಸ್ಕ್ವೇರ್ ಬ್ರಾಕೆಟ್ ಹಾಕಿ ಹೊರಗೆ 2s1 ಬರೀರಿ. ಬಿ Ne ಬರೀರಿ. 3s2, 3p3 ಅಂತ ಬರೀರಿ. ನೆಕ್ಸ್ಟ್ ಬಿ ಕ್ವಶನ್ ಏನು? Ne ಅಂದರೆ ನಿಯಾನ್. ಕ್ಯಾಪಿಟಲ್ N ಸ್ಮಾಲ್ e ಬರೆದು ಸ್ಕ್ವೇರ್ ಬ್ರಾಕೆಟ್ ಹಾಕಿ 3s2, 3p3. ಸಿ ಆರ್ಗಾನ್. Ar ಬರೆದು ಸ್ಕ್ವೇರ್ ಬ್ರಾಕೆಟ್ ಹಾಕಿ 4s2, 3d1. ಆನ್ಸರ್ ಸ್ಟಾರ್ಟ್ ಮಾಡೋಣ. ಎ ಅವ್ರು ಏನು ಕ್ವಶನ್ ಕೊಟ್ಟಿದ್ದಾರೆ?
ಹೀಲಿಯಂ ಬರೆದು ಸ್ಕ್ವೇರ್ ಬ್ರಾಕೆಟ್ ಹಾಕಿ ಏನು ಕೊಟ್ಟಿದ್ದಾರಲ್ಲಿ 2s1 ಕೊಟ್ಟಿದ್ದಾರೆ. ಸೊ ನಿಮ್ಮ ಕೆಲಸ ಏನಪ್ಪ, ಈಗ ಹೀಲಿಯಂ ಇದು ಮೊದಲನೇ ನೋಬಲ್ ಗ್ಯಾಸ್, ಇದು ಫಸ್ಟ್ ಪೀರಿಯಡ್ನಲ್ಲಿರುತ್ತೆ. ಫಸ್ಟ್ ಪೀರಿಯಡ್ನಲ್ಲಿ ಯಾವ್ಯಾವುದು? ಹೈಡ್ರೋಜನ್, ಹೀಲಿಯಂ. ಸೆಕೆಂಡ್ ಪೀರಿಯಡ್ ನಿಮಗೆ ನೆನಪಿದೆ ಅವೆಲ್ಲ, ಇನ್ನೂ ಸಲ ಜ್ಞಾಪಿಸ್ಕೊಳ್ಳಿ. ಈ ವರ್ಷ ಈಗ ಪೀರಿಯಾಡಿಕ್ ಟೇಬಲ್ ತೆಗೆದು 10th ಸ್ಟ್ಯಾಂಡರ್ಡ್ ಬುಕ್ಕಲ್ಲಿ ಇರುತ್ತಲ್ಲ ಅಂತ ತೆಗೀರಿ. ನಮ್ಮ ಇದರಲ್ಲೂ ನಮ್ಮ ಟೆಕ್ಸ್ಟಲ್ಲೂ ಪೀರಿಯಾಡಿಕ್ ಟೇಬಲ್ ಎಲ್ಲಿ ಕೊಟ್ಟಿರ್ತೀವಿ, ಫುಲ್ ಪೀರಿಯಾಡಿಕ್ ಟೇಬಲ್ ಪೇಜ್ ನಂಬರ್ 76ಅಲ್ಲಿದೆ ಈ ಬುಕ್ಕಲ್ಲಿ. ಪೀರಿಯಾಡಿಕ್ ಟೇಬಲ್ 76ಅಲ್ಲಿದೆ. ನೀವು ಅದನ್ನು ನೋಡಿಕೊಂಡು ಫಸ್ಟ್ ಪೀರಿಯಡ್ ಎಲಿಮೆಂಟ್ಸ್ ಯಾವುವು, ಸೆಕೆಂಡ್ ಪೀರಿಯಡ್ ಎಲಿಮೆಂಟ್ಸ್ ಯಾವುವು, ಅವುಗಳ ಹೆಸರು, ಅವುಗಳಿಗೆ ಅಟಾಮಿಕ್ ನಂಬರ್, 3 ಪೀರಿಯಡ್ ನೆನ್ಪಿಟ್ಕೋಬೇಕು. ಹೇಗೆ? ಹೈಡ್ರೋಜನ್, ಹೀಲಿಯಂ, ಆಮೇಲೆ ಲಿಥಿಯಂ, ಬೆರಿಲಿಯಂ, ಬೋರಾನ್, ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್, ಫ್ಲೋರಿನ್, ನಿಯಾನ್. ಆದಮೇಲೆ ಮತ್ತೆ ಸೋಡಿಯಂ ಆದಮೇಲೆ ಮೆಗ್ನೀಷಿಯಂ, ಆಮೇಲೆ ನೆನ್ಪಿಟ್ಕೋಬೇಕು ನೀವು ಅಲ್ಯೂಮಿನಿಯಂ, ಸಿಲಿಕನ್, ಫಾಸ್ಫರಸ್, ಸಿಲಿಕನ್, ಆಮೇಲೆ ಅಲ್ಯೂಮಿನಿಯಂ ಆದಮೇಲೆ ಇನ್ನು ಉಳಿದದ್ದು ನೆನ್ಪಿಟ್ಕೊ. ಅಲ್ಯೂಮಿನಿಯಂ ಆದ ಮೇಲೆ ಅಲ್ಯೂಮಿನಿಯಂ 13, ಸಿಲಿಕನ್ 14, ಆಮೇಲೆ 15ನೇದು ಫಾಸ್ಫರಸ್, 16ನೇದು ಕ್ಲೋರಿನ್, 16 ಆಕ್ಸಿಜನ್, ಆಮೇಲೆ 17ನೇದು ಕ್ಲೋರಿನ್. ಸಾರಿ, ನೋಡ್ಕೊಂಬಿಡಿ ನೀವು. ಅದು 16 ಸಿಲಿಕನ್, 17 ಕ್ಲೋರಿನ್. ಹಾಗೆ ಅದು SiP, ಆಮೇಲೆ Cl 17. ಹೀಗೆ ನೋಡಿ, ಅಲ್ಯೂಮಿನಿಯಂ 13, ಸಿಲಿಕನ್ 14, P 15, Cl 15, 13, 14, 15, 16, ಇನ್ನೊಂದಿದೆ ಸಾರಿ, ಸಲ್ಫರ್ ಇದೆ 16, ಆಮೇಲೆ Cl, ಅದು ಹಿಂಗಿರುತ್ತೆ. ಇವನು ನೆನ್ಪಿಟ್ಕೊಂಡ್ಬಿಡ್ಬೇಕು ನಾವು ನೀಟಾಗಿ ನೀವು. ಸೊ ಇಲ್ಲಿವರೆಗೆ ಕ್ಲೋರಿನ್ ಆದ ಮೇಲೆ ಆರ್ಗಾನ್ 18. ಹಾಗಾದರೆ ಹೀಲಿಯಂ ಅಂತಿದ್ದ ಹಾಗೆ ಅಟಾಮಿಕ್ ನಂಬರ್ 2. ನಾವು HE ಅಂತ ಬರೆದು ಬ್ರಾಕೆಟ್ ಹಾಕಿದರೆ ಆ ಬ್ರಾಕೆಟ್ನೊಳಗೆ 2 ಎಲೆಕ್ಟ್ರಾನ್ಸ್ ಇದೆ. ನಿಯಾನ್ ಅಂತ ಬರೆದು ಬ್ರಾಕೆಟ್ ಹಾಕಿದರೆ ನಿಯಾನ್ನಲ್ಲಿ 10 ಎಲೆಕ್ಟ್ರಾನ್ಸ್ ಇದೆ. ಆರ್ಗಾನ್ ಬರೆದು ಬ್ರಾಕೆಟ್ ಹಾಕಿದರೆ ಅದರಲ್ಲಿ 18 ಎಲೆಕ್ಟ್ರಾನ್ಸ್ ಇದೆ. ಈ ಐಡಿಯಾಸ್ ಇರಬೇಕಿನ ಮೇಲೆ. ಆ 76 ಅಂತ ಹೇಳಿದ್ನಲ್ಲ, ಅಲ್ಲಿ ನೋಡಿ, ಅಲ್ಲಿ ಅಟಾಮಿಕ್ ನಂಬರ್ಸ್ ಇದೆ, ಎಲ್ಲ ಎಲಿಮೆಂಟ್ಸು, ಸಿಂಬಲ್ಸ್ ಎಲ್ಲ ಇದೆ. 3 ಪೀರಿಯಡ್ಸ್ಗೆ ರೆಡಿಯಾಗಿ. ಇವತ್ತೇ ಈ ಪಾಠ ಆದ ದಿವಸನೇ ಅವನು ಕುತ್ಕೊಂಡು ಅವೆಲ್ಲ ನೋಡಿ ಅವನ್ನೆಲ್ಲ ಇನ್ನೊಂದು ಸಲ ಜ್ಞಾಪಿಸ್ಕೊಂಡು ಎಲ್ಲ ಅಟಾಮಿಕ್ ಅದರ್ವೈಸ್ ಇಂಥ ಪ್ರಶ್ನೆಗಳಿಗೆ ನಾವು ಉತ್ತರ ಬರೀಲಿಕ್ಕೆ ಬರಲ್ಲ. ಹಾಗಾದ್ರೆ ಈಗ ಬರೀರಿ, He2s1 ಅಲ್ಲಿ ಬರ್ಕೋ. ಹೀಲಿಯಂ ಕೆಳಗೆ ಹೌ ಮೆನಿ ಎಲೆಕ್ಟ್ರಾನ್ಸ್? 2. 2s1 ಅಂದರೆ ಅಲ್ಲಿ 1 ಎಲೆಕ್ಟ್ರಾನ್ ಇದೆ. ಅಲ್ಲಿಗೆ 1s2, 2s1 ಎಷ್ಟಾಯ್ತು ಎಲೆಕ್ಟ್ರಾನ್ಸ್? 2 + 1 3. ಬರೀ ನಂಬರ್ ಆಫ್ ಎಲೆಕ್ಟ್ರಾನ್ಸ್ 3. ಹಾಗಾದರೆ ಆಟಮ್ ಯಾವುದು? ಅಟಾಮಿಕ್ ನಂಬರ್ 3 ಇರೋದು ಲಿಥಿಯಂ. ಹೈಡ್ರೋಜನ್, ಹೀಲಿಯಂ, ಲಿಥಿಯಂ. ಬರೀ ದ ಆಟಮ್ ಈಸ್ ಲಿಥಿಯಂ. ಅಟಾಮಿಕ್ ನಂಬರ್ 3 ಅಂತ ಬಂತಲ್ಲಪ್ಪ, ಆಟಮ್ ಈಸ್ ಲಿಥಿಯಂ. ನೆನ್ಪಿಟ್ಕೋಬೇಕು ಮಕ್ಕಳ ಪ್ಲೀಸ್. ನೆಕ್ಸ್ಟ್ ಬಿ ಬನ್ನಿ. ಬಿ ಅಂತ ಬರೆದು Ne ಸ್ಕ್ವೇರ್ ಬ್ರಾಕೆಟ್ 3s2 3p3 ಬನ್ನಿ. ಹೇಳಿದ್ನಲ್ಲ, Ne ಅಂತ ಬರೆದಾಗ 10, ಅಲ್ಲಿಗೆ 10, 3s ಅಲ್ಲಿ 2, 12, 3pಯಲ್ಲಿ 3, 15 ಆಯಿತು. 10, 15. ಅಟಾಮಿಕ್ ನಂಬರ್ 15 ಇರೋದು ಯಾರಿಗೆ? ಫಾಸ್ಫರಸ್. ಆಯಿತಾ? ಅಲ್ಯೂಮಿನಿಯಂ ಆಗ್ತಿದ್ದ ಹಾಗೇನೆ ನಾನೊಂದು ತಮಾಷೆ ಮಾಡ್ತೀನಿ ಇಲ್ಲಿ ನೆನ್ಪಿಟ್ಕೊಳ್ಳೋಕೆ. ಆಲ್ ಸಿಪ್. ಆಲ್ ಅಂದರೆ ಹಾಲು ಅಂದ್ಕೋ, ಸಿಪ್ ಅಂದರೆ ಕುಡಿಯೋದು, ಸಣ್ಣದಾಗಿ ಸ್ವಲ್ಪ ಸರ್ಸ್ ಅಂತ ಹೀರ್ಕೊಳ್ಳೋದು. ಸೊ ಇವು 13, 14, 15 ಎಲಿಮೆಂಟ್ಗೆ ಆಲ್ ಸಿಪ್ ಅಂತ ನೆನ್ಪಿಟ್ಕೋಬೋದು. ಆಲ್ ಸಿಪ್. ಆಮೇಲೆ ಸಲ್ಫರ್,
ಕ್ಲೋರಿನ್ ಆರ್ಗಾನ್ ನೆನ್ಪಿಟ್ಕೋಬೇಕು. ಆಯಿತಾ? ಸ್ವಲ್ಪ 2-3 ದಿವಸ ಜ್ಞಾಪಿಸ್ಕೊಂಡ್ರೆ ನೆನಪಿಗೆ ಬರ್ತದೆ. ಹಾಗಾದರೆ ಆಲ್ಸಿಪ್ನಲ್ಲಿ 13, 14, 15. 12ನೇದು ಯಾವುದು? ಮೆಗ್ನೀಷಿಯಮ್. ಅದ್ರ ಹಿಂದಿರೋದು ಸೋಡಿಯಂ. ಇವೆಲ್ಲ ಅಟಾಮಿಕ್ ನಂಬರ್ಸ್. ಮತ್ತು ಅಟಾಮಿಕ್ ಮಾಸ್ ನಂಬರ್ಸ್ ಆರ್ ಅಟಾಮಿಕ್ ಮಾಸಸ್ ಆರ್ ಡಿಫರೆಂಟ್. ಆಯಿತಾ? ಓಕೆ, ಇಷ್ಟು ಐಡಿಯಾ ಇರಲಿ. ಹಾಗಾದರೆ ಈಗ 15 ಅಟಾಮಿಕ್ ನಂಬರ್ 15 ಇರೋದು ಯಾವುದು? ಫಾಸ್ಫರಸ್. ಬರೀ ದ ಆಟಮ್ ಈಸ್ ಫಾಸ್ಫರಸ್. ನೆಕ್ಸ್ಟ್ ಕ್ವಶನ್ ಯಾವುದು? ಆರ್ಗಾನ್ 4s2 3d1. ಹಾಗಾದರೆ ಆರ್ಗಾನ್ಗೆ ಏನು ಬರೀತೀಯಾ? 18. ಆಮೇಲೆ +2 +1 18 2 21 21 ಆಯಿತು. ಆರ್ಗಾನ್ನಲ್ಲಿ 18, 4s2 ಅಂದರೆ 2, 3d1 ಅಂದರೆ 1. ಒಟ್ಟೆಷ್ಟಾಯಿತು? 18 2 21 21. ಅಟಾಮಿಕ್ ನಂಬರ್ 21 ಇರೋದು ನಿಮಗೆ ಸ್ವಲ್ಪ ಇನ್ನೂ ಬರ್ತಾ ಬರ್ತಾ ಅದು ಅಭ್ಯಾಸ ಮಾಡ್ಕೋಬೇಕು. ಅದು ಮೊದಲೇ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ಕರೀತದೆ. ಅದು ಸ್ಕ್ಯಾಂಡಿಯಮ್, ಪೊಟ್ಯಾಷಿಯಮ್, ಕ್ಯಾಲ್ಶಿಯಮ್, ಸ್ಕ್ಯಾಂಡಿಯಮ್. ಸ್ವಲ್ಪ ತೀರಾ ಎಲ್ಲ ಭಾಳ ಮುಂದಿರೋದು ಕೇಳಲ್ಲ. 1 2 3 4ನೇ ಪೀರಿಯಡನ್ನು ಮೊದಲು 3 ಪೀರಿಯಡ್ ನೆನ್ಪಿಟ್ಟುಕೊಳ್ರಿ, ಆಮೇಲೆ 4ನೇ ಪೀರಿಯಡ್ ನೆನ್ಪಿಟ್ಟುಕೊಳ್ರಿ. ಸೊ ಹೀಗೆ ನೆಕ್ಸ್ಟ್ ಕ್ವಶನ್ ಬರ್ಕೊಳ್ರಿ. An atom of an element contains 29 electrons and 35 neutrons. 29 electrons, 35 neutrons. Deduce, DEDUCE. ಪ್ರಿಡಿಕ್ಟ್ ಅಂತ ಅರ್ಥ. ಡೆಡ್ಯೂಸ್ 1 ನಂಬರ್ ಆಫ್ ಪ್ರೋಟಾನ್ಸ್ ಆ್ಯಂಡ್ 2 ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ದ ಎಲಿಮೆಂಟ್ ಅಂಡ್ 2 ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ದ ಎಲಿಮೆಂಟ್. 3 ಮಾಸ್ ನಂಬರ್. ಎರಡನೇ ಕ್ವಶನ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. 3 ಮಾಸ್ ನಂಬರ್. 4 ಅಟಾಮಿಕ್ ನಂಬರ್. ಇಷ್ಟು ಹೇಳಬೇಕು 1 by 1. ಈಗ ಅವ್ರು ಮೊದಲು ಏನು ಕೇಳಿದಾರಪ್ಪ ಬರ್ಕೊಡ್ರಿ. ಮೊದಲು ಅವ್ರು ಕೊಟ್ಟಿರೋ ಡೇಟಾ ಬರ್ಕೊ. ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಈಸ್ ಈಕ್ವಲ್ ಟು 29. ಬರ್ಕೊಂಬಿಡೋಣ ಆನ್ಸರ್ ಫಸ್ಟ್ ಕೊಟ್ಟಿರೋದು. ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಈಸ್ ಈಕ್ವಲ್ ಟು 29. ನಂಬರ್ ಆಫ್ ನ್ಯೂಟ್ರಾನ್ಸ್ ಈಸ್ ಈಕ್ವಲ್ ಟು 35. ನಂಬರ್ ಆಫ್ ನ್ಯೂಟ್ರಾನ್ಸ್ ಈಸ್ ಈಕ್ವಲ್ ಟು 35. ಸೊ ಈಗ ಮೊದಲೇ ಕ್ವಶನ್ ಏನಪ್ಪ? ನಂಬರ್ ಆಫ್ ಪ್ರೋಟಾನ್ಸ್. ಹೆಂಗೆ ಹೇಳ್ತೀರಪ್ಪ? ಎಲೆಕ್ಟ್ರಾನ್ಸ್ ಎಷ್ಟಿರುತ್ತೋ ಪ್ರೋಟಾನ್ಗಳ ಸಂಖ್ಯೆನೂ ಅಷ್ಟೇ. ಯಾಕೆ? ಆಟಮ್ ಈಸ್ ಎಲೆಕ್ಟ್ರಿಕಲಿ ನ್ಯೂಟ್ರಲ್. ಎಲೆಕ್ಟ್ರಾನ್ಸ್ ಆರ್ ನೆಗೆಟಿವ್ -1, ಪ್ರೋಟಾನ್ಸ್ ಆರ್ ಪಾಸಿಟಿವ್. ಹಾಗಾದರೆ ಒಂದು ಆಟಮ್ನಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇರುತ್ತೆ ಅಷ್ಟೇ ಪ್ರೋಟಾನ್ಸ್ ಇರುತ್ತೆ. ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಕೊಟ್ಟಿದ್ದಾರೆ, ಅದರಷ್ಟೇ ಪ್ರೋಟಾನ್ಸ್ ಇರುತ್ತೆ. ಬರೀ ಆನ್ಸರ್. ನಂಬರ್ ಆಫ್ ಪ್ರೋಟಾನ್ಸ್ ಈಸ್ ಈಕ್ವಲ್ ಟು 29. ಎಲೆಕ್ಟ್ರಾನ್ಸ್ ಎಷ್ಟಿದೆ ಅಷ್ಟೇ ಪ್ರೋಟಾನ್ಸ್. ಆಮೇಲೆ ಏನು? ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಕೇಳಿದ್ದಾರೆ. ಎಲೆಕ್ಟ್ರಾನ್ಸ್ ಎಷ್ಟಿದೆ? 29. ಕಮಾನ್ ಸ್ಟಾರ್ಟ್ ರೈಟಿಂಗ್. 1s2 2s2 29 ಆಗೋರಿಗೆ ಬರ್ಕೊಂಡು ಹೋಗ್ಬೇಕು. 2s2 2p6 3s2 3p6 4s2. ಎಣಿಸ್ರಿ ಇಲ್ಲಿವರೆಗೆ ಎಷ್ಟಾಯಿತು? 20 ಆಯಿತು. 29 ಬರಬೇಕಲ್ಲಪ್ಪ. ಹಾಗಾದರೆ 4s ಆದಮೇಲೆ ಯಾವುದು? 3d. ಸ್ವಲ್ಪ ಜ್ಞಾಪಿಸ್ಕೊಳ್ರಿ. 3d 9 ಆಗುತ್ತೆ ಈಗ. ಹಂಗೆ ಬರಿಬೇಡ್ರಿ ಇನ್ನು. 4s2 3d 9. ನಾನು ಲಾಸ್ಟ್ ಕ್ಲಾಸಲ್ಲಿ ಏನಿದ್ದೆ? ಕಂಪ್ಲೀಟ್ಲಿ ಫಿಲ್ಡ್ ಆರ್ಬಿಟಲ್ ಅಂದರೆ D10 ಈಸ್ ಮೋರ್ ಸ್ಟೇಬಲ್ ದ್ಯಾನ್ ನಿಯರ್ಲಿ ಫಿಲ್ಡ್. ಅಲ್ಲಿಗೆ D9 ಬಂದುಬಿಡ್ತತಿ. ಈಗ
D9 ಬಂದಾಗ ಏನಾಗುತ್ತೆ ಹೇಳು, 4s ಅಲ್ಲಿರೋ ಒಂದು ಎಲೆಕ್ಟ್ರಾನ್ ಡಿಗೆ ಜಂಪ್ ಆಗುತ್ತೆ, D10 ಆಗುತ್ತೆ, 4s1 ಆಗುತ್ತೆ. ಹಾಗೆ ಬರೆದಾದ ಮೇಲೆ ಗೊತ್ತಾಗುತ್ತೆ ನಮಗೆ 3D9 ಬಂದಾಗ ಅದನ್ನ ಹಂಗೆ ಉಳಿಸೋಂಗಿಲ್ಲ. 4s2 3D9 ಅದೇನಾಗುತ್ತೆ ಈಗ 4s1 3D10. ಡಿನಲ್ಲಿ 9 ಬಂದಾಗ ಅದನ್ನು ಹಾಗೆ ಬಿಡಬಾರ್ದು, ಪಕ್ಕದಲ್ಲಿರೋ 4s ಇಂದ ಒಂದು ಎಲೆಕ್ಟ್ರಾನ್ ಇಲ್ಲಿ ಜಂಪ್ ಮಾಡಬೇಕು. 3D10 ಸ್ಟೇಬಲ್, 4s1 ಆಗುತ್ತೆ. ಹಂಗೆ ಬರಿ 4s2 ಅಲ್ಲ, ಅದು 4s1 ತಿದ್ದನ್ನು 4s1 ಚೆನ್ನಾಗಿ ಕಾಣಂಗೆ, ಇಲ್ಲ ಬೇರೆ ಬರ್ಬಿಡು. 4s1 3D10 ಇಂಥ ಎಲಿಮೆಂಟ್ ಕಾಪರ್, ಇದು ಎಲಿಮೆಂಟ್ ಈಸ್ ಕಾಪರ್. 29 ಅಟಾಮಿಕ್ ನಂಬರ್ ಇರೋದು ಕಾಪರ್. ಇಂಥದ್ದು ಇನ್ನೊಂದು ಯಾವ್ದು ಹೇಳಿದ್ವಿ, ಕ್ರೋಮಿಯಂ 24. 29 ಬಂದಾಗ D9 ಬರುತ್ತೆ, ನೆನ್ಪಿಟ್ಕೊಳ್ರಿ. ಆವಾಗ ಅದು D10 ಆಗುತ್ತೆ, 4s1 ಆಗುತ್ತೆ. 24 ಬಂದಾಗ D4, ಅದು D5 ಆಗುತ್ತೆ, 4s1 ಆಗುತ್ತೆ. ಸೊ ಈ ಟೈಪು ಭಾಳ ಜಾಣತನದ ಪ್ರಶ್ನೆಗಳನ್ನು ಇಲ್ಲಿ ನೀವು ನಿಮ್ಮ ನಾಲೆಡ್ಜನ್ನು ಅಪ್ಲೈ ಮಾಡಿ ಬರೆಯಬಹುದು ಅಂಥ ಪ್ರಶ್ನೆಗಳನ್ನು ಕೇಳ್ತಿರ್ತಾರೆ. ಎಸ್, ನೆಕ್ಸ್ಟ್ ಕ್ವಶನ್ ಬರ್ಕೊ. An orbital, an atomic orbital has n is equal to 3. An atomic orbital has n is equal to 3. What are all the possible values of? What are all the possible values of L, M and S? L, M and S. L, M and S. ನೆಕ್ಸ್ಟ್ ಕ್ವಶನ್ ಬರೆಯೋಣ, ಆಮೇಲೆ ಬರೆಯೋಣ. ಇದಕ್ಕೆ ಉತ್ತರ ಬರ್ಬಿಡೋಣ ಈಗ. n is equal to 3 ಇದ್ದಾಗ L ಬೆಲೆ, M ಬೆಲೆ, S ಬೆಲೆ ಏನೇ ಬರೀಬೋದು. ಕಮಾನ್ ರೈಟ್. n is equal, ಸ್ವಲ್ಪ ಸಿಂಪಲ್ ಆನ್ಸರ್. n is equal to 3, ರೈಟ್ ಆನ್ಸರ್. ಈಗ n equals 3. L, which are the possible values of L? Start from 0, ends at n minus 1. ಹಾಗಾದರೆ 0, 1, 2. n minus 1 is 2. ಅಲ್ಲಿ ನಿಲ್ಲಿಸ್ತೀವಿ. ಪಾಸಿಬಲ್ ವ್ಯಾಲ್ಯೂಸ್ ಆಫ್ L ಆರ್ 0, 1 ಆ್ಯಂಡ್ 2. ಎಮ್ ವ್ಯಾಲ್ಯೂಸ್ ಏನೇನು ಬರಿಬೋದು ನೋಡಿ. ಎಮ್ ಭಾಳ ಬರ್ತವೆ ಬೆಲೆಗಳು. ಹೆಂಗಪ್ಪ ಅಂದರೆ ಎಲ್ ಬೆಲೆ 0 ಇದ್ದಾಗ ಹಂಗೆ ಒಂದೊಂದಕ್ಕೆ ಬರೀಬೇಕು. ಈಗ ನಾವು ವೆನ್ ಎಲ್ ಈ 0, ಎಮ್ ಈ 0 ಅಷ್ಟೇ. ಮೈನಸ್ ಎಲ್ ಟು ಪ್ಲಸ್ ಎಲ್ ಥ್ರೂ 0 ಓನ್ಲಿ. ಎಲ್ ಈಸ್ ಈಕ್ವಲ್ ಟು 1 ಇದ್ದಾಗ ವಿಚ್ ಆರ್ ದಿ ಪ್ರತಿಯೊಂದು ಎಲ್ ಬೆಲೆಗೂ ಎಮ್ ಬೆಲೆ ಬರಿಬೇಕು ನಾವೀಗ. ಎಲ್ ಬೆಲೆ 0 ಇದ್ದಾಗ ಎಮ್ ಬೆಲೆ 0 ಮುಗೀತದು. ಇಲ್ಲಿ ಹೀಗೆ ಬರೆಯೋಣ, ಸೆಮಿಕೋಲನ್ಸ್. ಇದು ಅಲ್ಲಿಗೆ ಮುಗೀತದು. ಈಗ ಎಲ್ ಈಸ್ ಈಕ್ವಲ್ ಟು 1 ಇದ್ದಾಗ ಎಮ್ ಈಸ್ -1, 0 + 1 ಅದು ಮುಗೀತು. ಯಾಕೆ ಹೇಳು? ಎಲ್ ಈಕ್ವಲ್ಸ್ 1 ಇದ್ದಾಗ ಮೈನಸ್ ಎಲ್ ಟು ಪ್ಲಸ್ ಎಲ್ ಥ್ರೂ 0. ಹಾಗೆ ಎಲ್ ಈಕ್ವಲ್ಸ್ 2 ಇದ್ದಾಗ -2 ಇಂದ ಸ್ಟಾರ್ಟ್ ಮಾಡು. -2, -1, 0 +1 +2. So these are the possible values of M for L values for the given value of L. ಆಮೇಲೆ S is always ಪ್ಲಸ್ ಆರ್ ಮೈನಸ್ ಹಾಫ್. ಪ್ರತಿಯೊಂದು ಎಮ್ ಬೆಲೆಗೂ ಎಸ್ ಬೆಲೆ ಏನಿರುತ್ತೆ, ಇದಕ್ಕೂ ಪ್ಲಸ್ ಆರ್ ಮೈನಸ್ ಹಾಫ್, ಇದಕ್ಕೂ ಪ್ಲಸ್ ಆರ್ ಮೈನಸ್ ಹಾಫ್, ಇನ್ನು ಬರೆದಾಗಲೂ ಪ್ಲಸ್ ಆರ್ ಮೈನಸ್ ಹಾಫ್. ಇಷ್ಟು ಬರೆದ್ರೆ ಸಾಕು, ಪ್ಲಸ್ ಆರ್ ಮೈನಸ್ ಹಾಫ್. ಕಮಾನ್, ನೀವು ಇನ್ನೊಂದು ಉತ್ತರ ಬರೀರಿ ಬೇಗ. ಈಗ ನಾನು 1 ನಿಮಿಷ ಟೈಮ್ ಕೊಡ್ತೀನಿ ನಿಮಗೆ. ವೆನ್ n is equal to 4, when n is equal to 4, write the possible values of L, ಸ್ಮಾಲ್ ಎಮ್ ಅಂತ ಕೆಲವೊಮ್ಮೆ ಎಮ್ ಬರೆದು ಮೂಲೆಯಲ್ಲಿ ಎಲ್ ಬರೀತಾರೆ. ಫಾರ್ ದ ಗಿವನ್ ವ್ಯಾಲ್ಯೂ ಆಫ್ ಎಲ್ ಅಂತ ಎಮ್ ಎಲ್ ಅಂತಲೂ ಬರೀತಾರೆ. ಅದರ್ಥ ಅದೇ. ರೈಟ್ ಆಲ್ ದಿ ಪಾಸಿಬಲ್ ವ್ಯಾಲ್ಯೂಸ್ ಆಫ್ ಎಲ್, ಎಮ್ ಬರೆದು ಎಲ್ ಹಿಂಗೆ
ಅದೇ ಅರ್ಥ ಅದು. ಎಮ್ ಅಂದರೆ ಬರೀ ಎಮ್ ಅಂದ್ರೆ ಅದೇ, ಎಮ್ ಎಲ್ ಅಂದರೆ ಒಂದೇ. ಆ್ಯಂಡ್ ಎಸ್ ಹೆಂಗೆ ಸ್ಟಾರ್ಟ್ ಮಾಡ್ತೀರಪ್ಪ ಈಗ? ಎನ್ ಈಸ್ 4, ಎಸ್ ಸ್ಟಾರ್ಟ್, ಆನ್ಸರ್ ಸ್ಟಾರ್ಟ್ ಆಗುತ್ತೆ. ಎನ್ ಈಸ್ ಈಕ್ವಲ್ ಟು 4. ಎಲ್ಲರೂ ಜೋರಾಗಿ ಹೇಳ್ರಿ. ಸ್ಟಾರ್ಟ್ ಆಗೋದು ಎಲ್ಲಿಂದ? 0ಇಂದ. ನೆಕ್ಸ್ಟ್ ಒಂದೊಂದೇ ಇನ್ಕ್ರೀಸಿಂಗ್ ವ್ಯಾಲ್ಯೂ ಬರೀತಾ ಹೋಗು. ಎಲ್ಲಿಯವರೆಗೆ ಎನ್ನ ಬೆಲೆ ಎಷ್ಟಿದೆ ಅದಕ್ಕಿಂತ ಒಂದು ಕಮ್ಮಿ ಬರಬೇಕು. ಅಲ್ಲಿಗೆ 4 - 1 3. 0 ಆದಮೇಲೆ ನೆಕ್ಸ್ಟ್ ನಂಬರ್ 1, ನೆಕ್ಸ್ಟ್ 2, ನೆಕ್ಸ್ಟ್ 3. 3ಗೆ ಯಾಕೆ ಸ್ಟಾಪ್ ಆಯಿತು? n - 1 ನಿಲ್ಲಿಸ್ಬೇಕು ನಾವು. ಈಗ 0 ಇದೆ, 1 ಇದೆ, 2 ಇದೆ, 3 ಇದೆ. ಈಗ L = 0 ಇದ್ದ ಇವಕ್ಕೆಲ್ಲ ಹಿಂಗೆ ಹಾಕಿ, ಸೆಮಿಕೋಲನ್ಸ್ ಹೀಗೆ ಹಂಗೆ ಹಾಕಿ, ಆಯಿತಾ? ಈಗ L = 0 ಇದ್ದಾಗ ಎಮ್ ಬರೆಯೋಣ. ಎಮ್ ಈಸ್ 0, ಅದು ಮುಗೀತು. ಈಗ ಹಿಂಗೆ ಹಾಕ್ಬಿಡೋಣ. ಇದಕ್ಕೊಂದು ಬಾಕ್ಸ್ ಹಾಕೋಣ, ಇದಕ್ಕೊಂದು ಬಾಕ್ಸ್ ಹಾಕೋಣ. ನೆಕ್ಸ್ಟ್ ಬಾಕ್ಸ್ ನಂಬರ್ 1ಗೆ ಬರೋಣ. L = 1 ಇದ್ದಾಗ -1, 0, -1 ಅವೆಲ್ಲ ಸೇರಿಸಿ ಒಂದು ಬಾಕ್ಸ್ ಕರೆಕ್ಟಾಗಿ ರೆಪ್ರೆಸೆಂಟ್ ಮಾಡ್ದಂಗೆ ಆಗುತ್ತೆ. L = 1 ಇದ್ದಾಗ ಈ 3 ಬೆಲೆ, ಮತ್ತು L = 2 ಇದ್ದಾಗ ನೆಕ್ಸ್ಟ್ ಬಾಕ್ಸ್ ಸ್ಟಾರ್ಟ್ ಆಗುತ್ತೆ. -2, -1, 0, +1, +2 ಕ್ಲೋಸ್. ನೆಕ್ಸ್ಟ್ L = 3 ಇದ್ದಾಗ ಇನ್ನೊಂದು ಬಾಕ್ಸ್. ಆ ಬಾಕ್ಸಲ್ಲಿ 3ಇಂದ ಸ್ಟಾರ್ಟ್ ಮಾಡು. -3, -2, -1, 0, +1, +2, +3. ಹೆಂಗದು? ಈ L = 3 ಇದ್ದಾಗ -L ಅಂದರೆ -3ಇಂದ +3ವರೆಗೆ ಅವೆರಡರಲ್ಲಿ ಮಧ್ಯದಲ್ಲಿ ಬರ್ತಕ್ಕಂಥ ಎಲ್ಲ ಬೆಲೆಗಳನ್ನು ಬರೀಬೇಕು. ಇನ್ಕ್ರೀಸಿಂಗ್ ಆರ್ಡರ್ ಮಧ್ಯದಲ್ಲಿ 0 ಬಂದೇ ಬರುತ್ತೆ. ಹೀಗೆ -3 ಆದ ಮೇಲೆ -2, -2, -1, 0, +1, +2, +3. ಅಲ್ಲಿಗೆ L = 3 ಅದಕ್ಕೂ ಬರೆದಾಯಿತು. S = +or- ವೆರಿ ಇಂಪಾರ್ಟೆಂಟ್ ಕ್ವಶನ್ ನೋಡ್ರಪ್ಪ. ಈ ಟೈಪ್ ಕ್ವಶನ್ ಕೇಳ್ತಾರೆ. ಆಗ ನಿಮಗೆ ಕ್ವಾಂಟಮ್ ನಂಬರ್ಗಳ ಎಲ್ಲ ಬೆಲೆಗಳು ನಿಮಗೆ ನೆನಪಿರಬೇಕು ಅಂತ ತಿಳ್ಕೊಳ್ಳೋಕ್ಕೋಸ್ಕರ ಆ ಟೈಪ್ ಪ್ರಶ್ನೆ ಬರುತ್ತೆ. ಓಕೆ. ಇನ್ನು ಉಳಿದ ಪ್ರಶ್ನೆಗಳನ್ನು ನೀವೇ ಟ್ರೈ ಮಾಡಬೇಕು. ನಿಮ್ಗೆ ಅರ್ಥ ಆಗದೇ ಇರೋದನ್ನು ಬರ್ತದೆ. ಇನ್ನು ಕಾಲೇಜ್ ಸ್ಟಾರ್ಟ್ ಆಗತ್ತಂತೂ. ಯಾವಾಗ ಸ್ಟಾರ್ಟ್ ಆಗುತ್ತೆ ನೋಡೋಣ. ಆವಾಗ ಇವೆಲ್ಲ ಟ್ರೈ ಮಾಡಿರಿ, ಇನ್ನು ಉಳಿದ ಪ್ರಶ್ನೆಗಳನ್ನು. ಓಕೆ. ಕ್ವಾಂಟಮ್ ನಂಬರ್ಸ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಮೇಲೆ ಅದರ ಮೇಲೆ ಕ್ವಶನ್ ಜಾಸ್ತಿ, ಎಂಟ್ರೆನ್ಸ್ ಕ್ವಶನ್ಸ್. ಓಕೆ. ಈಗ ಪ್ರಾಬ್ಲಮ್ಸ್ ಅಂತ ಸ್ಟಾರ್ಟ್ ಮಾಡೋಣ. ಪ್ರಾಬ್ಲಮ್ಸ್ ಅಂತ ಬರೀರಿ. ಶೀಟ್ಸ್ ಇರಬೇಕು, ಅವೆಲ್ಲ ಇದಕ್ಕೆ ಪಿನ್ ಮಾಡಬೇಕು ಅಂತ ಹೇಳಿದ್ವಿ ಈ ನೋಟ್ಸಿಗೆ. ಪ್ರಾಬ್ಲಮ್ಸ್ ಭಾಳ ಶೀಟ್ಸ್ ಇಟ್ಕೊಳ್ರಿ, ಆಯಿತಾ? ನೀಟಾಗಿರಲಿ, ಚೆನ್ನಾಗಿ ಅರ್ಥ ಆಗಬೇಕು. ಪ್ರಾಬ್ಲಮ್ಸ್. ಈಕ್ವೇಷನ್ C = ನ್ಯೂ ಲ್ಯಾಂಬ್ಡಾ, ಅದರ ಮೇಲೆ ಪ್ರಾಬ್ಲಮ್ಸ್ ಮಾಡೋಣ. ಈಕ್ವೇಷನ್ ಅಂತ ಬರೋದು ಅಂದರೆ ಯಾವ ಈಕ್ವೇಷನ್ ಮೇಲೆ ಪ್ರಾಬ್ಲಮ್ಸ್. ನಮ್ಮ ಮೊದಲ ಈಕ್ವೇಷನ್ ಯಾವ್ದು ಬಂತು? C = ನ್ಯೂ ಲ್ಯಾಂಬ್ಡಾ. C = ನ್ಯೂ ಲ್ಯಾಂಬ್ಡಾ. ಸಿ ಅಂದ್ರೇನು? ಬರೀ C ಈಸ್ ವೆಲಾಸಿಟಿ ಆಫ್ ಲೈಟ್. ಮರ್ತೋಗಿದ್ದರೆ ಒಂದು ಸ್ವಲ್ಪ ಗುರುತಾಕೊಂಬಿಡು. ಈಕ್ವೇಷನ್ ಲೆಕ್ಕ ಮಾಡಬೇಕಾದ್ರೆ ವೆಲಾಸಿಟಿ ಆಫ್ ಲೈಟ್ ಅದು ಯಾವಾಗಲೂ ಕಾನ್ಸ್ಟೆಂಟ್, 3 × 10⁸ ಮೀಟರ್ ಪರ್ ಸೆಕೆಂಡ್. ನ್ಯೂ ಈಸ್ ಫ್ರೀಕ್ವೆನ್ಸಿ. ನ್ಯೂ ಈಸ್ ಫ್ರೀಕ್ವೆನ್ಸಿ. ಲ್ಯಾಂಬ್ಡಾ ಈಸ್ ವೇವ್ ಲೆಂಗ್ತ್. ವೇವ್ ಲೆಂಗ್ತ್. ಓಕೆ. ಇದರ ಮೇಲೆ ನಾನು ನ್ಯೂ ಕೊಟ್ಟು ಲ್ಯಾಂಬ್ಡಾ ಕೇಳ್ತೀನಿ, ಲ್ಯಾಂಬ್ಡಾ ಕೊಟ್ಟು ನ್ಯೂ ಕೇಳ್ತೀನಿ. ವೆರಿ ಸಿಂಪಲ್. ಸಿ ಗೊತ್ತಿದೆ. ನ್ಯೂ ಕೊಟ್ಟಿದ್ದರೆ ಲ್ಯಾಂಬ್ಡಾ ಈ C/ನ್ಯೂ ಬರೀರಿ. ಲ್ಯಾಂಬ್ಡಾ ಕೊಟ್ಟಿದ್ದರೆ ಸಿ ಸ್ವಲ್ಪ ಯೂನಿಟ್ಗಳ ಕಡೆ ಗಮನ. ಎಲ್ಲ ಒಂದೇ ಇಲ್ಲ. ಮೀಟ್ರಲ್ಲಿ ತೊಗೊಂಡ್ರೆ ಎಲ್ಲ ಮೀಟರ್ನಲ್ಲಿ ಇರಬೇಕು. ಸೆಂಟಿಮೀಟ್ರ್ ತೊಗೊಂಡ್ರೆ ಎಲ್ಲ ಸೆಂಟಿಮೀಟ್ರಲ್ಲೇ ಇರಬೇಕು. ಒಂದು ಸೆಂಟಿಮೀಟ್ರಲ್ಲಿ ಹಾಕೋದು, ಒಂದು ಆ್ಯಂಗ್ಸ್ಟಾಮ್ನಲ್ಲಿ ಹಾಕೋದು, ಒಂದು ನ್ಯಾನೋಮೀಟ್ರಲ್ಲಿ ಹಾಕೋದು ಅಂತೆಲ್ಲ ಬರೀಬಾರ್ದು. ಇಷ್ಟು ಐಡಿಯಾ ಇರಲಿ. ಆಮೇಲೆ ಬರ್ಕೊಳ್ರಿ. 1A0 =
ಆಂಗ್ಸ್ಟ್ರಾಮ್, ANGSTROM, ಆಂಗ್ಸ್ಟ್ರಾಮ್. 1 ಆಂಗ್ಸ್ಟ್ರಾಮ್, ಎ ತಲೆ ಮೇಲೆ 0 ಹಾಕ್ಬೇಕು ಹಿಂಗೆ, ಇಸ್ ಈಕ್ವಲ್ ಟು 10⁻⁻8 ಸೆಂಟಿಮೀಟರ್ ಈಕ್ವಲ್ಸ್. ಸೆಂಟಿಮೀಟ್ರಲ್ಲಾದರೆ 1 ಆಂಗ್ಸ್ಟ್ರಾಮ್ ಇಸ್ ದಿಸ್ ಮಚ್. ಇದನ್ನು ನಾವು ಮೀಟರ್ ಮಾಡಿದರೆ ಈಗ 10⁻⁻8 ಸೆಂಟಿ ಅಂದರೆ 10⁻⁻2. ಎರಡು ಸೇರಿಸಿ ಕ್ಲಬ್ ಮಾಡಿದರೆ 10⁻⁻8 10⁻⁻2 ಮೀಟರ್. a⁻m ಇಂಟು a⁻n a⁻m+n ಎರಡು ಆ್ಯಡ್ ಮಾಡ್ತೀವಿ, ಎರಡು ಮೈನಸ್ ಇದ್ದಾಗ ಕೂಡ್ತೀವಿ, 10⁻⁻10 ಮೀಟರ್. ಇದು ನೆನ್ಬಿಟ್ಕೋಬೇಕು. ನಾನು ಸೆಂಟಿಮೀಟ್ರಲ್ಲಿ ಬೇರೆ ವ್ಯಾಲ್ಯೂ ಕೊಟ್ಟಿದ್ದರೆ ಆಗ ಸೋಮಿನಿ ಆಂಗ್ಸ್ಟ್ರಾಮ್ ಅಂತ, ಈಗ 1000 ಆಂಗ್ಸ್ಟ್ರಾಮ್ ಅಂತ ಕೊಟ್ಟರೆ ಅದರ್ಥ ಏನಪ್ಪ, ಸೆಂಟಿಮೀಟ್ರಲ್ಲಿ ಬೇಕಾ, ಆಗ 1000 ಇಂಟು 10⁻⁻8 cm ಅಂತ ಬರಿ. ಬೇರೆ ಲೆಕ್ಕ ಮೀಟ್ರಲ್ಲಿ ಕೊಟ್ಟಿದ್ದರೆ ಬೇರೆ ಯೂನಿಟ್ನ, ಆಗ 1000 ಆಂಗ್ಸ್ಟ್ರಾಮ್ ಅಂದರೆ 1000 ಇಂಟು 10⁻⁻10 ಮೀಟರ್. ಇದು ಐಡಿಯಾ ಇರಬೇಕು ನಿಮಗೆ. ಆಮೇಲೆ ಇನ್ನೊಂದು 1 ನ್ಯಾನೋಮೀಟರ್, ಸ್ಮಾಲ್ m. ನ್ಯಾನೋ ಎಂದರೆ 10⁻⁻9 10⁻⁻9 ಮೀಟರ್ 1 ನ್ಯಾನೋಮೀಟರ್. ಕಿಲೋ ಅಂದರೆ ಗೊತ್ತು ನಮಗೆ 1000. 1 ಕಿಲೋಮೀಟರ್ ಮೀನ್ಸ್ 10⁻³ ಮೀಟರ್. ಹಾಗೆ ಮಿಲಿಮೀಟರ್ ಅಂತ ಕೊಟ್ಟಿದ್ದರೆ ಅವರು, ಮಿಲಿ ಅಂದರೆ 10⁻³ ಮೀಟರ್. 1 ಮಿಲಿ ಅಂದರೆ 10⁻³ 1 ಕಿಲೋ ಅಂದರೆ 1000 10⁻³ ಅದು ಬರ್ಕೊ. 1 ಕಿಲೋ ಈಸ್ ಈಕ್ವಲ್ ಟು 10⁻³ ಅಂತ ಬರ್ಕೊಡ್ರಿ. ಅವೆಲ್ಲ ಇರಲಿ, ಪ್ರಾಬ್ಲಮ್ ಸ್ಟಾರ್ಟ್ ಆಗುವಾಗ ಅವೆಲ್ಲ ಕನ್ಫರ್ಮ್ ಮಾಡ್ಕೊಂಡು ಪ್ರಾಬ್ಲಮ್ಸನ್ನು ಒಂದು ನೋಡಬೇಕು, ಇನ್ನೊಂದು ನೋಡದೆ ಮಾಡಬೇಕು. ಎಸ್, ಏನು ಬರೆದ್ರಿ? 1 ಕಿಲೋ ಈಸ್ 10⁻³. 1 ಮಿಲಿ, MILLI, ಸ್ಮಾಲ್ mm ಅಂದರೆ ಮಿಲಿಮೀಟರ್. ಆಗ 1 ಮಿಲಿಮೀಟರ್ ಈಕ್ವಲ್ಸ್ 1 ಮಿಲಿ ಮೀಟರ್ ಅಲ್ಲ, 1 ಮಿಲಿ ಅಂದರೆ 10⁻⁻3. ಅದು +3 ಕಿಲೋ -3 ಮಿಲಿ. ಒಂದು ಸಣ್ಣ ಲೆಕ್ಕ ಇವತ್ತು. ಎಸ್, ಎ ರೇಡಿಯೋ ಸ್ಟೇಷನ್ ಬ್ರಾಡ್ಕಾಸ್ಟ್ ಒಂದೇ ವರ್ಡು, BROADCASTS, ಬ್ರಾಡ್ಕಾಸ್ಟ್ on a frequency of 1368 kilohertz, HZ, kilohertz. Calculate wavelength of emitted radiation. Calculate wavelength of radiation emitted by transmitter. ಕ್ಯಾಲ್ಕ್ಯುಲೇಟ್ ವೇವ್ಲೆಂತ್. ಇನ್ನುಳಿದೇನು ಬರ್ಕೊಂಡಿರಲಿ, ಅವರು ನಮಗೆ ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ, ವೇವ್ಲೆಂತ್ ಕೇಳಿದ್ದಾರೆ. ವೇವ್ಲೆಂತ್ ಆಫ್ ರೇಡಿಯೇಷನ್ ಎಮಿಟೆಡ್ ಬೈ ದ ಟ್ರಾನ್ಸ್ಮಿಟರ್ ಬರ್ಕೊ. ಡೇಟಾ ಏನು? ಫ್ರೀಕ್ವೆನ್ಸಿ ಸಿಂಬಲ್ ನ್ಯೂ ಬರಿ. ನ್ಯೂ ಈಕ್ವಲ್ಸ್ 1368 ಕಿಲೋ ಹರ್ಟ್ಸ್. ಈಗ ಕಿಲೋ ತೆಗೆದು 10⁻³ ಹಾಕು, ಹರ್ಟ್ಸಲ್ಲಿ ಇರಬೇಕದು. 1368 ಇಂಟು 10⁻³ ಹರ್ಟ್ಸ್. ಹಾಗೆ ನ್ಯಾನೋ ಕಿಲೋ ಅವುಗಳನ್ನೆಲ್ಲ ಕನ್ವರ್ಟ್ ಮಾಡಿಬಿಡ್ಬೇಕು. 368 ಇಂಟು 10⁻³ ಹರ್ಟ್ಸ್. ಏನು ಕೇಳಿದ್ದಾರೆ ಅವರು ನಮಗೆ? ವೇವ್ಲೆಂತ್ ಲ್ಯಾಂಬ್ಡಾ ? ಆಗ ಇವೆರಡೂ ಬೇಕು ಅಂದರೆ ಸಿ ನೀನು ಬರ್ಕೋಬೇಕು. C is equal to 3 into 10⁸. You should know it. 3 into 10⁸, small m small s minus 1, ms minus 1 ಇಲ್ಲಿದೆ ನೋಡಿ. 3 into 10⁸ ಮೀಟರ್ ಪರ್ ಸೆಕೆಂಡ್. ಈಗ ಈಕ್ವೇಷನ್ ಏನಪ್ಪ ಬರೀ. C is equal to ನ್ಯೂ ಲ್ಯಾಂಬ್ಡಾ. ಲ್ಯಾಂಬ್ಡಾ ಬೇಕಲ್ಲ, ಲ್ಯಾಂಬ್ಡಾ is equal to C by ನ್ಯೂ. ಈಗ ಸಿ ಪರ್ ಸೆಕೆಂಡಲ್ಲಿದೆ, ಅದು ಹರ್ಟ್ಸ್ ಅಂದರೆ ಪರ್ ಸೆಕೆಂಡಲ್ಲಿದೆ, ಇದು ಮೀಟ್ರಲ್ಲಿದೆ. ಹಾಗಾದರೆ ಕರೆಕ್ಟ್. ಹಾಗಾದರೆ ಇದು ಮೀಟರ್ ಪರ್ ಸೆಕೆಂಡ್, ಇದು ಪರ್ ಸೆಕೆಂಡ್, ಸರಿ ಇರುತ್ತದು.
ಸೊ ಹಾಗಾದ್ರೆ ಸಿ ನೇಮ್ ರೀತಿಯ 3 ಇಂಟು 10⁸ ಡಿವೈಡೆಡ್ ಬೈ ನ್ಯೂ ಬೆಲೆ ಇಲ್ಲಿದೆ 1368 ಇಂಟು 10⁻³ ಹರ್ಡ್ಸ್. ಇದಾದ್ಯಾ ಬರೀಬೇಡ್ರಿ ಬಿಡ್ರಿ. ಸೊ ಈಗ ನೀವು ಕ್ಯಾಲ್ಕುಲೇಟರ್ ತೊಗೋಬೇಕು. ನೀವು 10⁻³ ಮೇಲೆ ಬಂದರೆ 8 - 3, ಇದು ಮೇಲೆ ಬಂದರೆ -3 ಆಗುತ್ತೆ. 8 - 3 5. ಸೊ ಇವೆರಡು ಸೇರಿ 10⁻5 ಆಯಿತು. ಕ್ಯಾಲ್ಕುಲೇಟ್ರಲ್ಲಿ ಏನು ಮಾಡಬೇಕು? 3 ಡಿವೈಡೆಡ್ ಬೈ 1368. ಓಕೆ, ಈಗ ನಾನು ಕೊಡ್ತೀನಿ ಆನ್ಸರ್, ಇದು ಬರುತ್ತಿಲ್ಲ ಚೆಕ್ ಮಾಡಿ. 5.17 ಇಂಟು 10⁻14. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ತೋರಿಸ್ತೀನಿ. ಅದು ಬೇರೆ ಲೆಕ್ಕ ಮಾಡುವಾಗ ಇವೆಲ್ಲ ಪಾಯಿಂಟ್ಗಳನ್ನ ಹೆಂಗೆ ಚೇಂಜ್ ಮಾಡಬೇಕು ಅಂತ ಒಂದು ಸಲ ಜ್ಞಾಪಿಸ್ತೀನಿ. ಎಸ್, ಗೊತ್ತಾಗಿರೋರಿಗೆ ಓಕೆ. 5.17 ಇಂಟು 10⁻, ಸಾರಿ ತಪ್ಪಾಯ್ತು ಆನ್ಸರ್, ಅದಲ್ಲ ಆನ್ಸರ್ ಹೊಡೆದಾಕ್ರಿ. 219.3 ಮೀಟರ್ಸ್ ಅಂತ ಬರೆದಾರೆ ಆನ್ಸರ್. ಚೆಕಪ್ ಮಾಡಿ ನೀವು ಹೆಂಗೆ ಅಂತ. ಅದೇನಾಯಿತು, ಯಾಕೆ ಅಷ್ಟು ಕಮ್ಮಿ, ಇದು 10⁻ಗಳೆಲ್ಲ ಏನಾದವು, ದಟ್ ಯು ಹ್ಯಾವ್ ಟು ಚೆಕ್ ಆ್ಯಸ್ ಗುಡ್ ಸ್ಟೂಡೆಂಟ್ಸ್ ಆಫ್ ಮ್ಯಾಥ್ಸ್. ನೋಡೋಣ ನೆಕ್ಸ್ಟ್ ಕ್ಲಾಸಿಗೆ. ನೆಕ್ಸ್ಟ್ ಇದರಲ್ಲಿ ಬರೀ ಪ್ರಾಬ್ಲಮ್ಸು, ಒಂದು 4-5 ಶೀಟ ಪೇಪರ್ ಇಟ್ಕೊಂಡು ಕೂತ್ಕೋಬೇಕು. ಪ್ರಾಬ್ಲಮ್ ಸುಮಾರು ಮಾಡಿಸ್ತೀನಿ ನೆಕ್ಸ್ಟ್ ಕ್ಲಾಸಲ್ಲಿ. ಅವೆಲ್ಲ ಎಂಟ್ರೆನ್ಸ್ಗೂ ಬೇಕಾಗಿರೋದು, JEE ಮೇನ್ಸ್ಗೆ ಎಲ್ಲದಕ್ಕೂ ಬೇಕಾಗಿರೋ ಲೆಕ್ಕಗಳನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಮಾಡಿಸ್ತೀನಿ.